ಶ್ರೀ ಕೃಷ್ಣಪ್ಪಯ್ಯವರು ಡಾಕ್ಟರ್ ಬಗ್ಗೆ ಬರೆದಂತಹ ಒಂದು ಹಾಡು, ನನ್ನ ಹಾಡುಗಳು ಶ್ರೀಮತಿ ಶಶಿಪ್ರಭಾ. ಎಲ್ಲರೊಳು ಒಂದಾಗಿ ಎಲ್ಲರಲ್ಲಿ ಮುಂದಾಗಿ ಎಲ್ಲ ಬಂಧುಗಳ ಸಾಗಿದ ಪರಿಯು ಎಲ್ಲ ನಿಂದೆಗಳನ್ನು ಎಲ್ಲ ಬಂಧಗಳನ್ನು ಅಲ್ಲಿ ನೀಗಿದ ಬಗೆಯು. ಶ್ರೀ ಕೃಷ್ಣ ಶರ್ಮಾಜಿ ನಮ್ಮ ವಾರ್ಡ್ ಸದಸ್ಯರು, ಅವರನ್ನು ಕೂಡ ನಾನು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಸಂಸ್ಮರಣಾ ಭಾಷಣ ಮಾಡಲು ನಮ್ಮೊಂದಿಗೆ ಇಂದಿಲ್ಲಿ ಬಂದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣ್ಯ ಭಟ್ಟಿ ಇವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಇಲ್ಲಿಯ ವಿಶಿಷ್ಟ ಅತಿಥಿ, ನಮ್ಮ ಏತರ್ಕ ಸದಾಶಿವ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಆಗಿರುವಂತಹ ವೈಶಾಂಭಟ್ ಏತರ್ಕ ಇವರು ಅಪರೂಪಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅವರು ಬಹುಶಃ ಲೈಬ್ರರಿ ಕಾರ್ಯಕ್ರಮಕ್ಕೆ ಬರುವುದಿದೆ ಮೊದಲಾಗಿರ್ಬೋದು. ಹೇಳಿದರೆ ಅವರು ಇದು ಊರಲ್ಲಿಲ್ಲ, ಅವರು ಬೆಂಗಳೂರಲ್ಲಿರೋದ್ರಿಂದ. ಆದರೆ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ವರ್ಷ ಅವರು ಊರಿಗೆ ಬಂದ ಕೂಡಲೇ ಲೈಬ್ರರಿ ಸದಸ್ಯತ್ವ ಸ್ವೀಕರಿಸಿದ್ದಾರೆ. ಅವರು ಮತ್ತು ಅವರ ಶ್ರೀಮತಿಯವರು 2 ಜನ ಕೂಡ ಲೈಬ್ರರಿ ಸದಸ್ಯತ್ವ ಸ್ವೀಕರಿಸಿಕೊಂಡು ನಮ್ಮ ಬೇಡಿಕೆಗೆ ಒಪ್ಪಿಕೊಂಡು ಇಲ್ಲಿಗೆ ಬಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಭೆಯ ವೇದಿಕೆಗೆ ಆಸೀನರಾದ ನಮ್ಮ ವಾರ್ಡ್ ಸದಸ್ಯ ಅಂದಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯದ ಕಾರ್ಯದರ್ಶಿಗಳಾದ ಹಾಗೂ ಹಿರಿಯರಾದ ಶ್ರೀ ಶಾಂಭಟ್ ಅವರು, ಹಾಗೆ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರು ಎಲ್ಲರಿಗೂ ವಂದನೆಗಳು. ಇಂದು ನಾವಿಲ್ಲಿ ಏತರ್ಕದ ಹಿರಿಯ ಚೇತನ ದಿವಂಗತ ಡಾಕ್ಟರ್ ವೈಕೆ ಕೇಶವ ಭಟ್ ಅವರನ್ನು ಸಂಸ್ಮರಣೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಸೇರಿದೆ. ಸಭೆಯಲ್ಲಿ ಕುಳಿತಂತಹ ಹೆಚ್ಚಿನ ಮಂದಿಯೂ ಕೂಡ ನನಗಿಂತ ಹಿರಿಯರು, ಡಾಕ್ಟರ ಒಡನಾಡಿಗಳು, ಡಾಕ್ಟರನ್ನು ಹೆಚ್ಚು ಹತ್ತಿರದಿಂದ ಬಲ್ಲವರು. ಡಾಕ್ಟರ ಬಗ್ಗೆ ಸ್ವಲ್ಪ ನಾನು ತಿಳಿದವ, ಹಾಗೆ ನನಗೆ ತಿಳಿದಷ್ಟು ಸ್ವಲ್ಪ ಮಟ್ಟಿಗೆ ನಾನು ಮಾತನಾಡಲು ಪ್ರಯತ್ನಿಸ್ತೇನೆ. ಎಷ್ಟು ಮಾತನಾಡಿದರೂ, ಡಾಕ್ಟರ್ ಬಗ್ಗೆ ಎಷ್ಟು ಮಾತನಾಡಿದರೂ ಅದು ಕಡಿಮೆ. ಅಂತಹ ಮಹಾನ್ ವ್ಯಕ್ತಿತ್ವ ಡಾಕ್ಟ್ರು. ಏತರ್ಕ ಅಂದರೆ ಡಾಕ್ಟ್ರು ಅಂದರೆ ಏತರ್ಕ, ಈ ರೀತಿಯಲ್ಲಿ ಈಗಾಗಲೇ ಹೇಳಿದಾಗೆ ಕುಗ್ರಾಮವಾಗಿದ್ದಂತಹ ಏತರ್ಕವನ್ನು ಸುಗ್ರಾಮವಾಗಿ ಮಾಡಿದಂತಹ ಮಹಾನ್ ವ್ಯಕ್ತಿ ಅವರು. 1931ರಲ್ಲಿ ಶ್ರೇಷ್ಠ ಮನೆತನ ಅಡಕೆ ಮನೆತನದಲ್ಲಿ ಕಲಿತು, ಅದೇ ರೀತಿಯಲ್ಲಿ ನೀಲೇಶ್ವರ ರಾಜಾಸ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿ ಬಳ್ಳಾರಿಯಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಕಲಿತು ಆಮೇಲೆ ಏತರ್ಕಕ್ಕೆ ಬಂದು ಏತರ್ಕವನ್ನೇ ತನ್ನ ಕ್ಷೇತ್ರವನ್ನಾಗಿ ಆರಿಸಿಕೊಂಡು ಏತರ್ಕದಲ್ಲಿ ವೈದ್ಯಕೀಯ ವೃತ್ತಿ ಆರಂಭಿಸುವುದರೊಂದಿಗೆ ಏತರ್ಕದ ಜನರ ಸೇವೆಯನ್ನು ಮಾಡಲಿಕ್ಕೆ ಆರಂಭವಾಯಿತು. ಏತರ್ಕದಲ್ಲಿ ಅವರ ಆಸ್ಪತ್ರೆ ಪ್ರಾರಂಭ. ಆ ಸಂದರ್ಭದಲ್ಲಿ ಇದೊಂದು ಕುಗ್ರಾಮ, ಹಳ್ಳಿ, ರಸ್ತೆಗಳಿರಲಿಲ್ಲ, ದೂರದ ಮನೆಗಳು, ನಡೆದುಕೊಂಡೇ ಹೋಗಬೇಕಾದಂಥ ಸ್ಥಿತಿ, ಹತ್ತಿರದಲ್ಲೆಲ್ಲೂ ಡಾಕ್ಟರ್ಗಳು ಆಸ್ಪತ್ರೆಗಳು ಇಲ್ಲದಂತಹ ಒಂದು ಪ್ರದೇಶ. ಆ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಒಂದು ಆಶಾಕಿರಣವಾಗಿ ಬಂದವರು ಡಾಕ್ಟರ್ ವೈಕೆ ಕೇಶವ. ಸುಮಾರು 5-6 ಕಿಲೋಮೀಟರ್ ಸುತ್ತಳತೆಗೆ ಅವರು ವೈದ್ಯರಾಗಿ ಪ್ರತಿ ಮನೆಗೂ ಕೂಡ ಹೋಗ್ತಾರೆ. ಎಲ್ಲಿ ಯಾರಿಗೆ ಅಸೌಖ್ಯ ಆಗಿದ್ದರೂ ಕೂಡ ಅವರೇ ಅಲ್ಲಿಗೆ ಸ್ವತಃ ಕರೆ ಬಂದೊಡನೆ ಅವರು ಹೋಗಿ ಅಲ್ಲಿಯ ರೋಗಿಗಳ ಶುಶ್ರೂಷೆ ಮಾಡಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುತ್ತಾರೆ. ಸಾಮಾನ್ಯ 1977ರ ನಂತರ ಅವರ ನೆನಪು ನನಗಿದೆ, ಅವರ ಸೇವೆಯ ನೆನಪು ನನಗಿದೆ. ನಾನು ನನ್ನ ಒಂದು ಅನುಭವವನ್ನು ಹೇಳುವುದರ ಮೂಲಕ ಅವರ ಸೇವೆ ಯಾವ ರೀತಿಯದ್ದು ಎಂಬುದಾಗಿ ತಿಳಿಸ್ತೇನೆ. ನಾನು ಇನ್ನು ಚಿಕ್ಕವನು, ಒಂದು 6-7ನೇ ತರಗತಿಯಲ್ಲಿ ಕಲಿಯುತ್ತಾ ಇದ್ದೆ. ಆಗ
ಒಂದು ದಿವಸ ನಮ್ಮ ತಂದೆಗೆ ಸೌಖ್ಯದಲ್ಲಿ ರಾತ್ರಿ ಎಸಿದಾಗ ಅವರು ಆ ಕೂಡಲೇ ಬೆಳಗ್ಗೆ ಒಂದು ಸಾಧಾರಣ 4 ಗಂಟೆಯನ್ನು ಅವರು ತಿಳಿದುಕೊಂಡು ಅವರಿಗೆ ಇಂಜೆಕ್ಷನ್ ಔಷಧಿಯೆಲ್ಲ ನೀಡಿ ಅದಕ್ಕೆ ಒಂದು ಎಕ್ಸ್ರೇ ತೆಗಿಬೇಕಾಗಬಹುದು ಅಥವಾ ಕಾಸರಗೋಡಿಗೆ ಹೋಗಬೇಕು. ಮೂತ್ರದ ಕಲ್ಲಿನ ತೊಂದರೆ ಇರಬಹುದು, ಮೂತ್ರನಾಳದಲ್ಲಿ ಕಲ್ಲಿನ ತೊಂದರೆ ಇರಬಹುದು ಎಂಬುದಾಗಿ ಅವರು ಹೇಳಿದರು. ಹಾಗೆ ನಾವು ಬೆಳಗ್ಗೆ ಬೆಳಗ್ಗೆ 7 ಗಂಟೆ ನೀವು ಹೋಗಿ ಅಂತ ಹೇಳಿಲ್ಲ, ನಾನು ಬರ್ತೇನೆ, ನಾನು ಕರ್ಕೊಂಡು ಹೋಗ್ತೇನೆ, ನೀವು ಬನ್ನಿ, ಹೊರಟು ರೆಡಿಯಾಗಿ 7 ಗಂಟೆ ಆಗುವಾಗ ರೆಡಿಯಾಗಿರಿ, ನಾವು ಕಾರ್ಯದಲ್ಲಿ ಹೋಗ್ತೇವೆ. ಆ ರೀತಿಯಲ್ಲಿ ನಾವು ರೆಡಿಯಾಗಿ ಅವರೊಂದಿಗೆ ಹೋಗಿ ಅವರು ಅವರ ಭಾವ ಶರ್ಮ ಡಾಕ್ಟರ್ ಇದ್ದಾರೆ ಕಾಸರಗೋಡು, ಅವರೊಂದಿಗೆ ಕರೆದುಕೊಂಡು ಹೋಗಿ ಮನೆಗೆ ತಂದು ಇದು ನಮ್ಮ ಒಂದು ಮನೆಯಲ್ಲಿ ಮಾಡಿದಂತಹ ಒಂದು ಸೇವೆ. ನನಗೆ ಇವತ್ತಿಗೂ ಅವರ ಬಗ್ಗೆ ನೆನಪಿರುವಂತಹ ವಿಷಯ ಇದು ನಮ್ಮ ಒಂದು ಮನೆಯ ಸಂಗತಿ ಅಲ್ಲ, ಈ ಪ್ರದೇಶದ ಎಲ್ಲ ಮನೆಗಳಲ್ಲಿಯೂ ಕೂಡ ಇಂತಹ ಅವರು ಮಾಡಿದಂಥ ವಿಚಾರ. ನಾನು ಹಲವು ಮನೆಗಳಲ್ಲಿ ಅವರು ಈ ರೀತಿಯಲ್ಲಿ ರೋಗಿಗಳ ಶುಶ್ರೂಷೆ ಮಾಡಿ ಕರೆದುಕೊಂಡು ಹೋದದ್ದು ಆಸ್ಪತ್ರೆಗಳಿಗೆ, ಕಾಸರಗೋಡಿಗೆ ಆಗಿರ್ಬೋದು, ಮಂಗಳೂರಿಗೆ ಆಗಿರ್ಬೋದು, ಸ್ವತಃ ಅವರ ಕಾರಿನಲ್ಲಿ ಅವರು ಕರೆದುಕೊಂಡು ಹೋಗಿ ಬೇಕಾದಂಥ ಶುಶ್ರೂಷೆಯನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಒಬ್ಬರು ಹಿರಿಯ ವೈದ್ಯೋ ನಾರಾಯಣೋ ಹರಿ ಅಂತ ರೀತಿಯಲ್ಲಿ ಪ್ರತಿ ಒಬ್ಬ ರೋಗಿಗೂ ಕೂಡ ಅವರು ದೇವರ ಸಮಾನರಾಗಿದ್ದರು. ಅವರ ಜೀವವನ್ನು ಉಳಿಸಿದಂತಹ ಅವರು ದೇವರಿಗೆ ಸಮಾನ. ಆ ರೀತಿಯಲ್ಲಿ ಈ ಊರಿನ ಜನ ಹಾಗೆ ವೈದ್ಯಕೀಯ ಸೇವೆಯೊಂದಿಗೆ ನಾಡಿನ ಜನರ ಸೇವೆಯಲ್ಲಿ ತೊಡಗಲಿಕ್ಕೆ ಅವರು ಈ ಊರಿಗೆ ಬೇಕಲ್ಲ, ಇನ್ನಿತರ ಕ್ಷೇತ್ರಗಳಲ್ಲಿಯೂ ಕೂಡ ಕೆಲಸ ಮಾಡಬೇಕು ಎಂಬಂತಹ ಒಂದು ಮನಸ್ಸಿನಿಂದ ಅವರು ಒಬ್ಬ ಸಮಾಜ ಸೇವಕನಾಗಿ ಈ ವ್ಯಕ್ತಿಯವರು ಎಷ್ಟೋ ವರ್ಷಗಳ ಕಾಲ ಗ್ರಂಥಾಲಯವನ್ನು ಮುನ್ನಡೆಸಿಕೊಂಡು ಬಂದುಕೊಂಡಿದ್ದರು. ಗ್ರಂಥಾಲಯಕ್ಕೆ ಪ್ರತ್ಯೇಕ ಕಟ್ಟಡಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಅವರ ಆಸ್ಪತ್ರೆಯಲ್ಲಿಯೇ ಒಂದು ಕೊಠಡಿಯಲ್ಲಿ ಈ ಲೈಬ್ರರಿಯ ಪುಸ್ತಕಗಳನ್ನು ಇರಿಸಿ ಈ ಊರಿನ ಜನರಿಗೆ ಓದಲು ಬೇಕಾದಂತಹ ಪುಸ್ತಕಗಳನ್ನು ಒದಗಿಸುವಂತಹ ವ್ಯವಸ್ಥೆಯನ್ನು ಅವರು ಮಾಡಿದರು. ಕೇರಳ ಗ್ರಂಥಶಾಲಾ ಸಂಘ ಎಂಬುದು ರೂಪುಗೊಂಡಾಗ ನಮ್ಮ ಗ್ರಂಥಾಲಯವನ್ನು ಕೂಡ ಅದರೊಂದಿಗೆ ಸೇರಿಸಿಕೊಂಡು ತಾಲೂಕು ಮಟ್ಟದ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಅವರು ತಾಲೂಕು ಲೈಬ್ರರಿ ಕೌನ್ಸಿಲಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆ ಹುದ್ದೆಯ ನಂತರ ಅವರು ಈ ಕಾಸರಗೋಡು ಜಿಲ್ಲೆಗೆ ಈ ಲೈಬ್ರರಿಗೆ ಬೇಕಾಗಿ ತುಂಬ ಕೆಲಸಗಳನ್ನು ಮಾಡಿದರು. ಹಲವಾರು ಗ್ರಂಥಾಲಯಗಳನ್ನು ಈ ಲೈಬ್ರರಿ ಕೌನ್ಸಿಲಿನ ಅಡಿಯಲ್ಲಿ ಬರುವ ಹಾಗೆ ಅವರು ಕೆಲಸ ನಿರ್ವಹಿಸಿದರು. ಹಾಗೆ ಎಷ್ಟೋ ಗ್ರಂಥಾಲಯಗಳು ಊರಿನಲ್ಲಿ ಸ್ಥಾಪನೆಯಾಗಿ, ನಮ್ಮ ಊರಿನಲ್ಲಿ ಪರ ಊರುಗಳಲ್ಲಿ ಕೂಡ ಗ್ರಂಥಾಲಯಗಳು ಸ್ಥಾಪನೆಯಾಗಿ ಆ ಊರಿನ ಜನರಿಗೆ ಓದಲಿಕ್ಕೆ ಬೇಕಾದಂತಹ ಒಂದು ಸಂದರ್ಭ ಒದಗಿ ಬರುವ ಹಾಗೆ ಅವರು ಗ್ರಂಥಾಲಯಗಳು ಸ್ಥಾಪನೆಯಾಗುವ ಹಾಗೆ ಮಾಡಿದರು. ನಮ್ಮ ಊರಿನ ಗ್ರಂಥಾಲಯಗಳು ಕೂಡ ಬೆಳೆಯುವ ಹಾಗೆ ಮಾಡಿದರು. ಇನ್ನು ಮಹಿಳೆಯರು ನಮ್ಮ ಸಮಾಜದ ಪ್ರಮುಖ ಭಾಗ ಎಂಬುದನ್ನು ತಿಳಿದುಕೊಂಡು ಏತಡಿಕದಲ್ಲಿ ಒಂದು ಸಮಾಜ ಮಂದಿರ ಮಹಿಳಾ ಸಮಾಜ ಆರಂಭ ಆಗಬೇಕು ಎಂಬಂಥ ಉದ್ದೇಶವನ್ನು ಇಟ್ಟುಕೊಂಡು ಮಹಿಳಾ ಸಮಾಜವನ್ನು ಅವರು ಪ್ರಾರಂಭಿಸಿದರು. ಅವರ ಧರ್ಮಪತ್ನಿ ಹಾಗೂ ಇತರ ಹಲವು ಮಹಿಳೆಯರನ್ನು ಸೇರಿಸಿಕೊಂಡು ಅವರು ಒಂದು ಮಹಿಳಾ ಸಮಾಜ ಒಂದು ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಒಂದು ಬಾಲವಾಡಿ, ಇದು ಕೂಡ ನಮ್ಮ ನೇತೃತ್ವದಲ್ಲಿ ಆಗಬೇಕು ಎಂಬುದಾಗಿ ಅವರು ಮನಗಳೆದು ಒಂದು ಬಾಲವಾಡಿಯನ್ನು ಸ್ಥಾಪಿಸುವಂಥ ಕಾರ್ಯವನ್ನು ಅವರು ಆರಂಭಿಸಿದರು. ಮಹಿಳೆಯರಿಗಾಗಿ ಸ್ವಉದ್ಯೋಗ ಮಾಡುವ ಹಾಗೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ಕೂಡ ಅವರ ಆಸ್ಪತ್ರೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದರು ಮಹಿಳೆಯರು. ಅದೇ ರೀತಿಯಲ್ಲಿ ಮತ್ತೆ ಬಾಲವಾಡಿ ಆದ ಮೇಲೆ ಅಲ್ಲಿ ಆ ಕಾರ್ಯ ಮುಂದುವರೆದಿತ್ತು. ಹೀಗೆ ಮಹಿಳೆಯರು ಕೂಡ ಸಮಾಜದ ಭಾಗಿಗಳಾಗಬೇಕು, ಆ ರೀತಿಯಲ್ಲಿ ಕೂಡ ಅವರು ಕಾರ್ಯಗಳನ್ನು ಮಾಡಿದರು. ಹಾಗೆ ಸಮಾಜ ಸೇವೆಗೆ
ರಾಜಕೀಯ ಹಿನ್ನೆಲೆ ಬೇಕಾಗ್ತದೆ ಎಂಬುದನ್ನು ಮನಗಂಡು ಅವರು 1979 ಅಂದಾಜಿಗೆ ಅವರು ಪಂಚಾಯತ್ ಎಲೆಕ್ಷನಿಗೆ ನಿಂತರು. ಮೊದಲು 1979 ನನಗೀಗಲೂ ನೆನಪಿದೆ, ಅವರು ಸ್ವತಂತ್ರರಾಗಿ ನಮ್ಮ ಕುಂದಾಜೆ ಪಂಚಾಯತಿಗೆ ನಮ್ಮ ವಾರ್ಡಿನಿಂದ ಚುನಾವಣೆಗೆ ನಿಂತು ಆರಿಸಿದರು. ಆಗ ಸೈಕಲ್ ಚಿಹ್ನೆಯಲ್ಲಿ ಅವರು ಓಟಿಗೆ ನಿಂತಿದ್ದು ಅವರು ಆ ಸಂದರ್ಭದಲ್ಲಿ ಗೆದ್ದು ಬಂದಿದ್ದರು. ಆಮೇಲೆ ರಾಜಕೀಯ ಹಿನ್ನೆಲೆ ಬೇಕು, ರಾಜಕೀಯ ಪಕ್ಷಗಳ ಹಿನ್ನೆಲೆ ಬೇಕು ಎಂಬುದನ್ನು ಅವರು ಮನಗಂಡುಕೊಂಡು ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಅನಂತರದ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಈ ವಾರ್ಡಿನಿಂದ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರು. ಹಾಗೆ ಮೊದಲ ಸಂದರ್ಭದಲ್ಲಿ ಅವರು ಪಂಚಾಯತಿನ ಉಪಾಧ್ಯಕ್ಷರಾಗಿಯೂ ಆಮೇಲೆ ಈ ಪಂಚಾಯತಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಆಮೇಲೆ 1-2 ವರ್ಷಗಳ ಕಾಲ ಮುಂದಿನ ಸುತ್ತಿನಲ್ಲಿ ಅವರು ಪಂಚಾಯತ್ ಸದಸ್ಯರಾಗಿ ಒಟ್ಟು 18 ವರ್ಷಗಳ ಕಾಲ ನಮ್ಮ ಕುಂದಾಜೆ ಪಂಚಾಯತಿನ ಸದಸ್ಯರಾಗಿಯೂ ಉಪಾಧ್ಯಕ್ಷರಾಗಿಯೂ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿ ಈ ನಾಡಿಗೆ ತುಂಬ ಸೇವೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಮ್ಮ ಏತರಿಕಕ್ಕೆ ಬೇಕಾಗಿ ಹಲವು ಕಾರ್ಯಗಳನ್ನು ಮಾಡಿದರು. ಆಗಲೇ ಹೇಳಿದಾಗೆ ಈ ಏತರಿಕ ಎಂಬುದು ಒಂದು ಕುಗ್ರಾಮವಾಗಿತ್ತು. ಇಲ್ಲಿ ಯಾವುದೇ ಸೌಕರ್ಯಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ, ಸೇತುವೆಗಳಿರಲಿಲ್ಲ, ಆಮೇಲೆ ವಿದ್ಯುತ್ ಇರಲಿಲ್ಲ, ದೂರವಾಣಿ ಇರಲಿಲ್ಲ, ಯಾವುದೇ ಸೌಲಭ್ಯಗಳು ಇಲ್ಲದಂತಹ ಒಂದು ಪ್ರದೇಶವಾಗಿತ್ತು. ಆ ಸಂದರ್ಭದಲ್ಲಿ ಈ ಊರಿಗೆ ವಿದ್ಯುತ್ ಒದಗಿಸಿಕೊಟ್ಟವರು, ವಿದ್ಯುತ್ ಬರುವಂತೆ ಕಾರ್ಯನಿರ್ವಹಿಸಿದವರು ದಿವಂಗತ ಕೇಶವ ಭಟ್. 1982-83 ಈ ಸಾಲಿನಲ್ಲಿ ನಮ್ಮ ಈ ಊರಿಗೆ ವಿದ್ಯುತ್ ಬಂದದ್ದು ಮೊದಲಾಗಿ ಕರೆಂಟ್. ಇದರ ಹಿಂದೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ಡಾಕ್ಟರ್ ವೈಕೆ ಕೇಶವ ಭಟ್. ಅದೇ ರೀತಿಯಲ್ಲಿ ಈ ದೂರವಾಣಿ ಸಂಪರ್ಕ, ನಮ್ಮ ಊರಿಗೆ ದೂರವಾಣಿ ಸಂಪರ್ಕ ಇರಲಿಲ್ಲ. ಆ ದೂರವಾಣಿ ಸಂಪರ್ಕವನ್ನು ಮಾಡುವುದರಲ್ಲಿ ತುಂಬ ಕೆಲಸ ಮಾಡಿದವರು, ಹಲವು ಜನರನ್ನು ಸಂಪರ್ಕಿಸಿದರು. ಒಂದು ದೂರವಾಣಿ ಕೇಂದ್ರ ಆರಂಭ ಆಗಬೇಕಿದ್ರೆ ಎಷ್ಟೋ ಜನರು ಅಲ್ಲಿ ಸದಸ್ಯರಾಗಬೇಕು, ಕನೆಕ್ಷನ್ ತೆಗಿಬೇಕು, ಹೀಗಿರುವಂತಹ ಒಂದು ವ್ಯವಸ್ಥೆ ಇರಬೇಕು. ಆಗ ಈ ಊರಿನವರಲ್ಲೆಲ್ಲ ಆ ಸಂದರ್ಭದಲ್ಲಿ ಯಾರಿಗೂ ಟೆಲಿಫೋನ್ ಬೇಡ ಎಂಬಂಥ ಮನಸ್ಥಿತಿ ಇತ್ತು. ಅದು ಬಂದಂಥ ಸಂದರ್ಭ, ಅಗತ್ಯ ಇಲ್ಲ ಎಂಬ ರೀತಿ. ಆಗ ಎಲ್ಲರನ್ನು ಸಂಪರ್ಕಿಸಿ ಎಲ್ಲರೂ ದೂರವಾಣಿಯನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಒಂದು ದೂರವಾಣಿ ಕೇಂದ್ರ ನಮ್ಮ ನೇತೃತ್ವದಲ್ಲಿ ಪ್ರಾರಂಭ ಆಗುವ ಹಾಗೆ ಕಾರ್ಯನಿರ್ವಹಿಸಿದವರು ದಿವಂಗತ ಡಾಕ್ಟರ್ ವೈಕೆ ಕೇಶವ ಭಟ್. ಹಾಗೆ ಇನ್ನು ನಮ್ಮೂರಿಗೆ ಒಂದು ಬ್ಯಾಂಕ್ ಬೇಕು. ಆ ಬ್ಯಾಂಕು ಗ್ರಾಮೀಣ ಬ್ಯಾಂಕ್, ಆ ಬ್ಯಾಂಕಿನ ಸ್ಥಾಪನೆಯಲ್ಲಿ ಮುತುವರ್ಜಿ ವಹಿಸಿ ಈ ಊರಿನ ಜನಕ್ಕೆ ದೂರಕ್ಕೆ ಹೋಗದೆ ಇದೇ ಊರಿನಲ್ಲಿ ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದರು. ಮೃಗಾಸ್ಪತ್ರೆ, ನಾವು ಹೆಚ್ಚಾಗಿ ಕೃಷಿಕರು ಈ ಊರಿನವರು ಜಾನುವಾರುಗಳನ್ನು ಸಾಕ್ತಾ ಇದ್ದರು. ಆಗ ಆ ಜಾನುವಾರುಗಳ ಶುಶ್ರೂಷೆಗೆ ಬೇಕಾಗಿ ಒಂದು ಮೃಗಾಸ್ಪತ್ರೆ ಬೇಕು ಎಂಬುದನ್ನೆಲ್ಲ ಮನಗಂಡು ನೇತೃತ್ವದಲ್ಲಿ ಒಂದು ಸರ್ಕಾರಿ ಮೃಗಾಸ್ಪತ್ರೆಯನ್ನು ಸ್ಥಾಪಿಸುವಲ್ಲಿ ಕಾರ್ಯನಿರ್ವಹಿಸಿದರು. ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಕೃಷಿ ವಿಚಾರ ವಿನಿಮಯ ಕೇಂದ್ರ, ನಮ್ಮ ಊರಿನವರೆಲ್ಲ ಕೃಷಿಕರು. ಆಗ ಇಲ್ಲೊಂದು ಕೃಷಿ ವಿಚಾರ ವಿನಿಮಯ ಕೇಂದ್ರ ಬೇಕು ಎಂಬುದಾಗಿ ಅವರು ಕೃಷಿ ವಿಚಾರ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಅವರಿದ್ದರು. ಅವರು ಎಷ್ಟೋ ಕಾರ್ಯಗಳನ್ನು ಮಾಡಿದರು ಕೃಷಿಗೆ ಸಂಬಂಧಿಸಿದ. ಆ ಸಂದರ್ಭದಲ್ಲಿ ತುಂಬ ಕಾರ್ಯಗಳಲ್ಲಿ ನಡೀತಾ ಇತ್ತು. ಕೃಷಿಕರು ಅದನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಇಲ್ಲಿ ಕೃಷಿ ಪ್ರದರ್ಶನ, ಇದೆಲ್ಲ ನನಗೆ ನೆನಪಾಗ್ತಾ ಉಂಟು. ಕೃಷಿ ವಸ್ತುಗಳ ಪ್ರದರ್ಶನ, ಆಮೇಲೆ ಜಾನುವಾರುಗಳ ಪ್ರದರ್ಶನ, ಆಮೇಲೆ ಪ್ರವಾಸಗಳು, ಕೃಷಿ ಸ್ಥಳಗಳಿಗೆ ಪ್ರವಾಸ ಹೋಗುವಂತೆ ಒಂದು ಹಿರಿಯಡಕರ ಒಂದು ಸಂಸ್ಥೆ ಮಣಿಪಾಲ ಅಗ್ರಿಕಲ್ಚರಲ್ ಫೌಂಡೇಶನ್ ಎಂಬಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರು ಈ ಭಾಗದ, ಈ ಕಾಸರಗೋಡು ಭಾಗದ ಅದರ ಏನೋ ಒಂದು ಕೇರಳದ ಭಾಗದಲ್ಲಿ ಅವರು ಅದರ ಅಧ್ಯಕ್ಷರ ಹೀಗೇನೋ ಹೇಗೆ ಡೈರೆಕ್ಟರ್ ಆಗಿದ್ದರು, ನಿರ್ದೇಶಕರಾಗಿದ್ದರು ಅವರು. ಹಾಗಾಗಿ ಅವರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಕೃಷಿಕರನ್ನು ಒಗ್ಗೂಡಿಸಿಕೊಂಡು ಕೃಷಿಕರಿಗೆ ಹೊಸ ಹೊಸ ರೀತಿಯ ಕೃಷಿ
ಯಾವ ರೀತಿಯಲ್ಲಿ ಎಂಬುದನ್ನು ಮನಗಾಣಿಸಲಿಕ್ಕೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ತುಂಬ ಕೃಷಿ ಸ್ಥಳಗಳಿಗೆ ಕೃಷಿಕರನ್ನು ಕರೆದುಕೊಂಡು ಹೋದಂತಹ ಒಬ್ಬ ಸಮಾಜ ಸೇವಕನಾಗಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ದಾರಿದೀಪವಾದಂತಹ ವ್ಯಕ್ತಿಯವರು. ಸಮಾಜ ಸೇವೆಯೇ ತನ್ನ ಗುರಿ ಎಂಬುದನ್ನು ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸುಖವಾಗಿರಬೇಕು ಎಂಬಂತಹ ಶುದ್ಧ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಅವರಲ್ಲಿ ಯಾವುದೇ ಕಪಟ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೇ ನಿಷ್ಕಲ್ಮಶ ಮನಸ್ಸಾಗಿತ್ತು ಅವರದ್ದು. ಅವರಲ್ಲಿ ಯಾವುದೇ ಜಾತಿ ಭೇದ ಇತ್ಯಾದಿ ಇರಲಿಲ್ಲ. ಜಾತಿ ಧರ್ಮ ಇತ್ಯಾದಿ ಹೀಗೆ ಬಡವ ಶ್ರೀಮಂತ ಎಂಬಂಥ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಒಂದೇ ರೀತಿಯಲ್ಲಿ, ಅದು ಚಿಕ್ಕ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ರೋಗಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡುವಂತಹ ಮನಸ್ಸು ಅವರದ್ದಾಗಿತ್ತು. ಹಾಗೆ ಒಬ್ಬ ನಿಷ್ಕಲ್ಮಶ ವ್ಯಕ್ತಿ. ಆ ವ್ಯಕ್ತಿ ತನಗಾಗಿ ದುಡಿದದಲ್ಲ, ತಮ್ಮ ಸಮಾಜಕ್ಕೆ ಬೇಕಾಗಿ ದುಡಿದಂಥ ವ್ಯಕ್ತಿ. ತನ್ನ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಅವರಿಗೆ ಅವರ ಮನೆಯ ಬಗ್ಗೆ ಕಾಳಜಿ ಇರುವುದಕ್ಕಿಂತ ಹೆಚ್ಚು ನಮ್ಮ ಊರಿನ ಬಗ್ಗೆ ಹೆಚ್ಚಿನ ಕಾಳಜಿ. ಕೆಲಸ ಗೊತ್ತಿಲ್ಲ, ಏನು ಮಾಡಿದ್ದಾರೆ ಈ ಊರಿಗೆ ಎಂಬುದು ತಿಳಿದಿಲ್ಲ. ಹಾಗೆ ನಾವು ಈ ದಿನ ಈ ಒಂದು ಲೈಬ್ರರಿಯ ಅಡಿಯಲ್ಲಿ, ಅಂದಾಜು ಗ್ರಾಮ ಸೇವಾ ಸಂಘ ಗ್ರಂಥಾಲಯದ ಅಡಿಯಲ್ಲಿ ಅವರನ್ನು ಸ್ಮರಿಸುತ್ತಾ ಇರುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಅವರನ್ನು ನಿತ್ಯವೂ ಸ್ಮರಿಸಬೇಕಾದ ಈ ದಿನ ಅವರ ನಿಧನ ಹೊಂದಿದಂತಹ ದಿನ. ಈ ದಿನದಲ್ಲಿ ನಾವು ಅವರನ್ನು ಸ್ಮರಿಸೋಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ಮಾವ, ನಾನು ಮಾವ ಅಂತಲೇ ಇರೋದು. ಯಾಕೆಂತೇಳಿದ್ರೆ ನನಗೆ ಸಂಬಂಧದಲ್ಲಿಯೂ ಮಾವ. ನನ್ನಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಹೀಗಿರೋದು ಸಭೆಯಲ್ಲಿರ್ಬೋದು, ಸಮಾರಂಭಗಳಲ್ಲಿರ್ಬೋದು, ಅಕ್ಷರ ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಹೋಗಿ ಹೇಗೆ ಮಾತಾಡುವುದು ಎಂಬುದನ್ನು ಕಲಿಸಿ ನಮ್ಮನ್ನು ಆ ಒಂದು ರಾಜಕೀಯದ ಸೆಳೆತಕ್ಕೆ ಎಳೆದಂತಹ ವ್ಯಕ್ತಿಯ ಮಹಾಚೇತನ ಇವತ್ತು ನಮ್ಮೊಂದಿಗಿತ್ತು. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗುವ ಸಂದರ್ಭದಲ್ಲೇ ಮಾವನವರ ಅಂಬಾಸಿಡರ್ ಕಾರ್ನ ಹಿಂದೆ ಅದನ್ನು ಹೂಡಿಕೊಂಡು ಅವರೊಟ್ಟಿಗೆ ಅವರು ಎಲ್ಲಿ ಕರೆದ್ರು ನಾವು ಹೋಗ್ತಾ ಇದ್ದೇವೆ. ಯಾಕೆಂದರೆ ನಾವೊಂದು ಸಣ್ಣ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಹೇಳಿ ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಹೇಳುವಾಗ ಖಂಡಿತವಾಗಿ ನಾನು ಚಡ್ಡಿ ಹಾಕಿ ಹೊರಟೆ ಅವರ ಜೊತೆ. ಅಲ್ಲಿ ಹೋಗುವಾಗ ಗೊತ್ತಾದ್ದು ಡಾಕ್ಟರ್ ವೈದ್ಯಕೇಶವ ಭಟ್ ಅಂದರೆ ಯಾರು, ಅವರ ಘನತೆ ಏನು, ಅವರ ಸಾಮರ್ಥ್ಯ ಏನು ಎಂಬುದು. ಯಾಕೆಂತೇಳಿದರೆ ಅವತ್ತು 93ನೇ ಇಸ್ವಿ 94ನೇ ಇಸ್ವಿ ಬಹುಶಃ ಕಾಸರಗೋಡಿನ MLA ಆಗಿದ್ದಂತಹ ಶ್ರೀಮಂತ CT ಅಹಮದ್ ಅಲಿ ಅವರು ಆಲಂಬಾಡಿಯಲ್ಲಿ ಅವರ ಮನೆ ಇತ್ತು. ಅವರು ಕಲ್ಯಾಣ ಖಾತೆಯ ಸಚಿವರಾಗಿದ್ದರು. ಹಾಗೆ ಅಲ್ಲಿ ಹೋದ ಮೇಲೆ ಸಿಕ್ಕಿದಂತಹ ಆತಿಥ್ಯ, ಅಂದರೆ ಡಾಕ್ಟ್ರಿಗೆ ಏನು ಪವರ್ ಇದೆ ಅದು ನಮಗೆ ಗೊತ್ತಾದಲ್ಲಿಂದ. ಅನಂತರ ನನಗೂ ಸಹ ಈ ರಾಜಕೀಯದಲ್ಲಿ ಸ್ವಲ್ಪ ಸೆಳೆತ ಶುರುವಾಯಿತು. ಹಾಗೆ ನಾವು ನನ್ನ ಯಾಕೆಂತ ಹೇಳಿದರೆ ನನ್ನ ರಾಜಕೀಯದ ಗುರುಗಳು ಅಂತ ಹೇಳಿದರೆ ಇದೆ ಡಾಕ್ಟರ್ ಮಾವ. ನಾವು ಎಲ್ಲಿ ಹೋಗ್ತಿದ್ದೆವು, ಕಾഞ്ഞങ്ങാടിಗಿರ್ಬೋದು, ಎಲ್ಲಿ ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇದ್ದರು, ಬಾರ ಅಂತ ಹೇಳ್ಕೊಂಡು. ಅದೇ ರೀತಿ ಇವತ್ತು ಏನು ಕೇರಳದಲ್ಲಿ ತ್ರಿಸ್ತರ ಪಂಚಾಯತ್ಗಳು, ಪಂಚಾಯತ್ ಇರ್ಬೋದು, ಬ್ಲಾಕ್ ಇರ್ಬೋದು, ಜಿಲ್ಲಾ ಮಟ್ಟದ, ಮಲಯಾಳದಲ್ಲಿ ತ್ರಿದಳ ಪಂಚಾಯತ್, ಅದೇ ರೀತಿ ಕನ್ನಡದಲ್ಲಿ ತ್ರಿಸ್ತರ ಪಂಚಾಯತ್ ಚುನಾವಣೆಗಳು ನಡೀತವೆ. ಏನು ಆ ಒಂದು ವಾರ್ಡ್ ಇರ್ಬೋದು, ಅದೇ ರೀತಿ ಬ್ಲಾಕ್ ಇರ್ಬೋದು, ಜಿಲ್ಲೆ ಇರ್ಬೋದು. ಈ ಒಂದು ತ್ರಿದಳ ಪಂಚಾಯತ್, ತ್ರಿಸ್ತರ ಪಂಚಾಯತ್ ಕೇರಳದಲ್ಲಿ 1995ರಲ್ಲಿ ಪ್ರಾರಂಭ ಆಗಬೇಕಾದ್ರೆ ಕಾಸರಗೋಡು ಜಿಲ್ಲೆಯಿಂದ ತಿರುವೀತಿಯ ಮುಂದೆ ಅಲ್ಲಿ ತಿರುವನಂತಪುರದಲ್ಲಿ ನಮ್ಮ ಯಾವ ರೀತಿ ನಮ್ಮ ಈ ಸ್ಥಳೀಯಾಡಳಿತ ಸಂಸ್ಥೆಗಳು ಇರಬೇಕು, ಅದರ ಒಟ್ಟು ರೂಪುರೇಷೆಗಳನ್ನು ಹೇಳುವ, ಅಭಿಪ್ರಾಯವನ್ನು ಮಂಡಿಸುವಂತಹ ಒಂದು ಸಂದರ್ಭ ಕೂಡ ಅವರಿಗೆ ಸಿಕ್ಕಿತು. ಹೇಳಿದರೆ ಕಾಸರಗೋಡು ಜಿಲ್ಲೆಯಲ್ಲಿಯೇ ಅವರು ಅಂದಿನ ಕಾಲದ ದೊಡ್ಡ ಮಟ್ಟದ ನಾಯಕರು ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮಗೀಗ ಇಲ್ಲಿ ನಾವು ಹೇಳುವಾಗ ಡಾಕ್ಟರ್ ಏತರ್ಕದ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ.
ಏತರ್ಕದ ಬಗ್ಗೆ ಮಾತ್ರ ಅಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ ಕಾಸರಗೋಡಿನಿಂದ ಒಬ್ಬ ಲೀಡ್ರು, ಪಕ್ಷದ ಲೀಡರ್ ಇರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು, ನೇರವಾಗಿ ಕೆ ಕರುಣಾಕರನನ್ನು ಕಾಣಲಿಕ್ಕೆ ಸಾಧ್ಯತೆ ಅದು ಅಂಥ ಕೆಲವೇ ವ್ಯಕ್ತಿಗಳಲ್ಲಿ ಡಾಕ್ಟರ್ ವೈ ಕೆ ಕೇಶವಭಟ್ರವರು ಇತ್ತು. ಯಾಕೆಂತ ಹೇಳಿದ್ರೆ ಕರುಣಾಕರನ್ ಎಂಬ ಆ ದೈತ್ಯ ರಾಜಕೀಯದ ಮುತ್ಸದಿ ಭೀಮ ಕೇರಳದ. ನಾನು ಈ ವಿಷಯ ಹೇಳುವುದು ಯಾಕೆಂತ ಹೇಳಿದ್ರೆ ಈಶ್ವರಿಗೆ ಹೇಳಿದವರೆಲ್ಲ ಡಾಕ್ಟರು ಏತರ್ಕಕ್ಕೆ ಬೇಕಾಗಿ ಏನು ಮಾಡಿದ್ರು ಅಂತ ಮಾತ್ರ ಹೇಳಿ, ಹೊರತು ಹೊರಗಿನ ವಿಚಾರಗಳನ್ನು ಹೇಳಿಲ್ಲ. ಯಾಕೆಂತಂದರೆ ಅವರಿಗೆ ಹೊರಗೆ ತಿರುವನಂತಪುರದಲ್ಲಿ ಸಹ ನಮ್ಮ ಸ್ವಾಮಿ ಡಾಕ್ಟರ್ ಬಂದರು ಅಂತ ಹೇಳುವಂತಹ ಇದು ನಾವು ಯಾರೋ ಹೇಳುವುದನ್ನು ಕೇಳಿ ನಮಗೆ ಗೊತ್ತು. ಅದೇ ರೀತಿ ಸಿಟಿಯಲ್ಲಿರ್ಬೋದು, ಚಕ್ಕಳಮ್ಮ ಅಬ್ದುಲ್ಲಾ ಇರ್ಬೋದು, ಅಂತಹ ಅವತ್ತಿನ ನೇತಾರರು ಏನಿದ್ರು, MLA ಏನಿದ್ರು, ಅವರಲ್ಲಿ ಧೈರ್ಯವಾಗಿ ಹೋಗಿ ಮಾತಾಡಿ ನಮ್ಮ ಊರಿಗೆ ಬೇಕಾದಂತಹ ಯಾವ ಸವಲತ್ತುಗಳು, ಅವತ್ತಿನ ಸವಲತ್ತು ಏನು ಸಿಗ್ತಾ ಇತ್ತು, ಇವತ್ತಿನ ಹಾಗೆಲ್ಲ ಅವತ್ತು ಸವಲತ್ತುಗಳು ಯಾವುದೂ ಇಲ್ಲ. ಒಂದು ಕಕ್ಕೂಸು ಸಿಗಬೇಕಾದ್ರೆ ಅಷ್ಟೇ ಕಷ್ಟ ಇತ್ತು. ಇವತ್ತು ಹಲವಾರು ಕಕ್ಕೂಸುಗಳು, ಯಾಕಂತೇಳಿದ್ರೆ ಕೇಂದ್ರ ಸರ್ಕಾರದ ಬಯಲು ಶೌಚ ಮುಕ್ತ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಶೌಚಾಲಯಗಳು ಇವತ್ತಿಗೂ ಸಹ ಸ್ವಂತ ಅನುದಾನ ಇಲ್ಲದಂತಹ ಒಂದು ಪಂಚಾಯತ್. ಆಗ ಹೊರಗಿನಿಂದ ತರಬೇಕು ಅನುದಾನವನ್ನು. ಖಂಡಿತವಾಗಿ ಈಗಾಗಲೇ ಸಂಸ್ಮರಣಾ ಭಾಷಣದಲ್ಲಿ ಮಾಸ್ಟರ್ ಹೇಳಿದಾಗೆ ಏತರ್ಕ ಏನು ಅವತ್ತಿನ ಆ ಕಾಲಘಟ್ಟದಲ್ಲಿ ಡಾಕ್ಟರ್ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಹಲವಾರು ಜನರಿಗೆ ಭೂಮಿ ಇರಲಿಲ್ಲ. ಅವರು ಎಲ್ಲೇ ದೂರ ಹೀಗೆ ಸ್ವಲ್ಪ ಸ್ವಲ್ಪ ಕಡೆಯಲ್ಲಿ ಕೂತ್ಕೊಂಡಿದ್ರು, ಅವರಿಗೆ ಪಟ್ಟೆ ಇರಲಿಲ್ಲ. ಅವತ್ತು ಈಗ ನನಗೆ ನೆನಪಿದೆ, ನೀರಡ್ಕ ಕಾಲೋನಿಯಲ್ಲಿ ಇರುವಂತಹ SC ಕುಟುಂಬಗಳಿಗೆ 7-8 ಕುಟುಂಬಗಳಿಗೆ ಏಕಕಾಲದಲ್ಲಿ ಅದು ಅವತ್ತಿನ ಕಂದಾಯ ಮಿನಿಸ್ಟ್ರು, ನನ್ನ ನೆನಪು ಸರಿಯಾದರೆ ಶಂಕರನಾರಾಯಣನ್ ಅಂತ ಹೇಳುವ ಶಂಕರನಾರಾಯಣನ್ ಅಂತ ಹೇಳುವ ಕಂದಾಯ ಸಚಿವರಿದ್ದರು. ಅವರನ್ನು ಕಾಸರಗೋಡಿಗೆ ಬರುವಾಗ ನೇರ ಹೋಗಿ ಕಂಡು ಈ 8 ಜನಕ್ಕೆ ಪಟ್ಟೆ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಷ್ಟು ಆ ಒಂದು ವೇದಿಕೆಯಲ್ಲಿ ಅವರಿಗೆ ಸಿಗಬೇಕಾದ್ರೆ ಡಾಕ್ಟರ್ ಪರಿಶ್ರಮ ಎಷ್ಟಿತ್ತು ಅಂತ ಹೇಳಿದರೆ ಅದು ನಮಗೆ ಈಗ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಿ ತೋರಿಸುವಂತಹ ಇದು ಅಲ್ಲ. ಯಾಕೆಂತ ಹೇಳಿದರೆ ಅವರು ಅಷ್ಟು ಒಂದು ಜನಾನುರಾಗಿಯಾಗಿದ್ದರು. ಅದೇ ರೀತಿ ಸಾಮಾಜಿಕ ರಂಗದಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯ ರಂಗದಲ್ಲಿ ಇರ್ಬೋದು, ಧಾರ್ಮಿಕ ರಂಗದಲ್ಲಿಯೂ ಹಲವಾರು ದೇವಸ್ಥಾನಗಳ ವಿಷಯಗಳಲ್ಲಿರ್ಬೋದು, ಈಗ ಗೋಸಾಡ ದೇವಸ್ಥಾನ ಇರ್ಬೋದು, ಅಂತಹ ಬ್ರಹ್ಮಕಲಶಗಳಲ್ಲೆಲ್ಲ ಡಾಕ್ಟರು, ಉಬ್ರಂಗಳ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಇಲ್ಲ ಡಾಕ್ಟರು ಸಜೀವವಾಗಿ ಕೆಲಸ ಮಾಡಿದಂತಹ ಉದಾಹರಣೆಗಳು. ಯಾಕೆಂತಂದರೆ ನಾವು ಈಗಾಗಲೇ ಒಂದು ಕಳೆದ ವರ್ಷ ಉಬ್ರಂಗಳ ದೇವಸ್ಥಾನದ ಬ್ರಹ್ಮಕಲಶಗಳಿವಾಗ ಅಲ್ಲಿಯ ಮುಖ್ಯಸ್ಥರು ಕಿಶೋರ್ ಕುಂಪ್ಲಾಯರು ಡಾಕ್ಟರು ಹೇಳಿದರು, ಏತರ್ಕ ಡಾಕ್ಟರ್ ಎಲ್ಲ ಅವತ್ತು ಬಂದು ಇಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದು, ಆ ಒಂದು ನೆನಪು ಅವರಿಗೀಗಳು ಇದೆ. ಇದು ನಮ್ಮ ಏತರ್ಕಕ್ಕೆ ಮಾತ್ರವಲ್ಲ, ಇಡೀ ಕೇರಳ ರಾಜ್ಯ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಡಾಕ್ಟರು ಜನಾನುರಾಗಿಯಾಗಿದ್ದು. ಅದೇ ರೀತಿ ನಮಗೆಲ್ಲ ನಾವು ಚಿಕ್ಕದಿರುವಾಗ ಮದುವೆ ಹೋಗಿ ಹೊಂದಿದ್ದೇವೆ ಡಾಕ್ಟ್ರಲ್ಲಿ, ಡಾಕ್ಟರ್ ಮಾವ ಅಂತ ಹೇಳ್ತೇವೆ. ಆಗ ನಮಗೆಲ್ಲ ಎಲ್ಲರಿಗೂ ನೆನಪಿರ್ಬೋದು, ಒಂದು ಕೇಗುಣಾಯ ಅಂತ ಹೇಳುವಂಥ ಒಬ್ಬರು ಅವರ ಅಸಿಸ್ಟೆಂಟ್ ಏನಿದ್ರು, ಅವರಲ್ಲಿ ಒಂದು ಕೆಂಪಿನ ಒಂದು ಮದ್ದನ್ನು ಕೊಡ್ತಾ ಇದ್ರು. ಆ ಮದ್ದು ಕೊಟ್ಟರೆ ನಮಗೆಲ್ಲ ಕಮ್ಮಿಯಾಗಿ ಹೊಂದಿತ್ತು. ಆಗಲಿ ಒಂದೆರಡು ದಿನದಲ್ಲಿ, ಆ 2 ದಿನದ ಮಧ್ಯದಲ್ಲಿ ನಮಗೆಲ್ಲ ಕಮ್ಮಿಯಾಗಿ ಹೊಂದಿತ್ತು. ಯಾಕೆಂತಂದರೆ ಕಾಲಕ್ಕೆ ಹೊಂದಿಕೊಂಡು ಕಾಲ ಚೇಂಜ್ ಆಗುತ್ತಾ ಬರುವಾಗ ಬದಲಾವಣೆ ಆಗ್ತಾ ಇರುವಂತೆ ಈಗ ರೋಗಗಳು ಜಾಸ್ತಿ ಆಗಿವೆ. ಆದರೆ ಬೇಗನೆ ಔಷಧಿಯಿಂದ ಗುಣವೂ ಆಗುವುದಿಲ್ಲ. ಅದೇ ರೀತಿ ಅವರ ಆ ಅನುಭವ ಏನಿತ್ತು, ಆ ಅನುಭವವನ್ನು ನಮ್ಮ ಇಡೀ ಸಮಾಜಕ್ಕೆ ಇಲ್ಲಿ ಇವತ್ತು ದಾರಿ ಎರೆದು ನಮ್ಮನ್ನು ಬಿಟ್ಟು ಅಗಲಿ. ಯಾಕೆಂತ ಹೇಳಿದರೆ ಅವರು ತೀರಿ ಹೋಗುವ ಆ ದಿನ ನವೆಂಬರ್ 22ನೇ ತಾರೀಕು, ನನ್ನ ನೆನಪು ಸರಿಯಾದರೆ ಅವರ ಮನೆ ಹತ್ರವೇ ರೋಡಿನ ಕೆಲಸ ಏನೋ ಆಗ್ತಾ ಇತ್ತು. ಅಲ್ಲೇ ಅವರು ಸಂಜೆ ಹೊತ್ತಿಗೆ ಏನೋ ಕೂತ್ಕೊಂಡೇನೋ ಇದ್ರು ಅಂತ ನನ್ನೊಂದು ನೆನಪು, ಸರಿ ತಪ್ಪಾಗುತ್ತಿಲ್ಲ. ಅದೇ ಅವರ ಪೂರ್ತಿ ಜೀವನವನ್ನು ಬಾಲ್ಯದಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಆ ನಂತರದ ಜೀವನವನ್ನು ಖಂಡಿತವಾಗಿಯೂ ಸಮಾಜಕ್ಕೆ ಬೇಕಾಗಿ ದಾರಿ ಎರೆದು ಇವತ್ತು 27 ವರ್ಷ ಕಳೆದು ಅವರ ಬಗ್ಗೆ ನಾವೊಂದು ಸಂಸ್ಮರಣೆ ಮಾಡಬೇಕು ಅಂತಾದರೆ ಅವರ ಒಟ್ಟು ವ್ಯಕ್ತಿತ್ವ ಏನಿತ್ತು ಎಂಬುದು ಇದರಲ್ಲಿ ನಮಗೆ ಮನವರಿಕೆ ಆಗ್ತದೆ. ಅದೇ ರೀತಿ ಇನ್ನು ಮುಂದೆಯೂ ಅವರ ಸಂಸ್ಮರಣಾ ಕಾರ್ಯಕ್ರಮ ನಮ್ಮ ಏತರ್ಕದಲ್ಲಿ ಮಾತ್ರ ಅಲ್ಲ, ನಮ್ಮ ಪಂಚಾಯತ್ ಮಟ್ಟದಲ್ಲಿರ್ಬೋದು, ಅದೇ ರೀತಿ ತಾಲೂಕು ಮಟ್ಟದಲ್ಲಿಯೋ ಜಿಲ್ಲಾ ಮಟ್ಟದಲ್ಲಿಯೋ ಇಂತಹ ಇವರ ಡಾಕ್ಟರ್ ವೈ ಕೆ ಕೇಶವಭಟ್ರವರ ಸಂಸ್ಮರಣಾ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಪ್ರಯತ್ನ ಮಾಡುವ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. നമ്മുടെ ചടങ്ങിൻ്റെ അധ്യക്ഷൻ ബഹുമാനപ്പെട്ട അതേപോലെ വിശിഷ്ട അതിഥി നമ്മുടെ വാർഡ് മെമ്പർ
ಕಡಂಬರು ಕುಡಿಯ ಕೃಷ್ಣ ശർമ്മ ഭാരവാഹികൾ മുമ്പ് നമ്മുടെ ലൈബ്രറിയുടെ സെക്രട്ടറി ധനരാജ് അവർ നമ്മുടെ ഈ ഒരു പരിപാടിയുമായി ബന്ധപ്പെട്ട് വിളിച്ചപ്പോൾ പേരാണ് കേശവദത്ത് എന്നുള്ള ഒരു നാമം. അദ്ദേഹത്തിൻ്റെ പേരിൽ ഇങ്ങനെ ഒരു ചടങ്ങ് ഇവിടെ സംഘടിപ്പിക്കുന്നതെന്ന് അറിഞ്ഞതിൽ വളരെയധികം സന്തോഷിക്കുകയും അതിൻ്റെ ഭാഗമാകാൻ കഴിയാതെ വളരെയധികം ഈ അവസരത്തിൽ സന്തോഷം രേഖപ്പെടുത്തുകയാണ്. കാരണം ഇത്തരത്തിലുള്ള നേതാക്കന്മാരൊക്കെ നമ്മുടെ പഞ്ചായത്തിൻ്റെ ഇന്ന് ഈ നിലക്കെത്തിയിട്ടുണ്ടെങ്കിൽ അതിൻ്റെ പിന്നിൽ ഇത്തരം മഹത് വ്യക്തികളാണ് നമ്മുടെ ഈ നാട്ടിൽ പല പ്രവർത്തനങ്ങളും കൊണ്ടുവന്നത്. ഓരോ സ്ഥാപനങ്ങളാണെങ്കിലും ഇന്നലെ ഇതുമായി ബന്ധപ്പെട്ട് നമ്മുടെ ശരീഫ് വെച്ചായിട്ട് സംസാരിച്ചപ്പോൾ മനസ്സിലാക്കാൻ വേണ്ടി സാധിച്ചത് നമ്മുടെ പഞ്ചായത്തിൻ്റെ ഭൂരിഭാഗം പദ്ധതികളും അദ്ദേഹത്തിൻ്റെ കാലഘട്ടത്തിലാണ് നമ്മുടെ പഞ്ചായത്തിലേക്കും വിശേഷ ഏറ്റെടുക്കുക എന്ന ഈ ഉൾഗ്രാമത്തിലേക്കും കൊണ്ടുവരാൻ അദ്ദേഹത്തിന് മാത്രമാണ് സാധിച്ചത്. അന്നത്തെ രാഷ്ട്രീയ സ്വാധീനവും പൊതുജനങ്ങളുടെ ഇടയിലുള്ള അദ്ദേഹത്തിനുള്ള അംഗീകാരത്തിൻ്റെ ഫലമായാണ് അന്ന് പല പദ്ധതികളും പിന്നെ പല സ്ഥാപനങ്ങളും നമ്മുടെ ഏറ്റെടുക്കയിലേക്ക് കൊണ്ടുവരാൻ വേണ്ടി അദ്ദേഹത്തിന് സാധിച്ചത്. ഏതായാലും എൻ്റെ ഒരു വലിയൊരു അഭിപ്രായത്തിൽ എൻ്റെ മുമ്പിലിരിക്കുന്ന ഈ സദസ്സിന് മുമ്പിലിരിക്കുന്ന ആൾക്കാരൊക്കെ കുറച്ചൊക്കെ പ്രായമുള്ള ആൾക്കാരാണ്. ഇന്നത്തെ പുതിയ തലമുറയെ തീർച്ചയായും ഇത്തരം മഹത് വ്യക്തികളെ പരിചയപ്പെടുത്തുന്നത് പുതിയ തലമുറകൾക്കാണ്. നമ്മുടെ പിന്നെ നാട്ടിലെ എല്ലാ കുട്ടികളെയും നമുക്ക് കിട്ടിയില്ലെങ്കിലും ഒരു ലൈബ്രറിയുടെ പരിപാടി നടത്തുമ്പോൾ നമ്മളെ കുടുംബത്തിൽ തന്നെ നമ്മുടെ വീട്ടിലുള്ള കുട്ടികളൊക്കെ സംഘടിപ്പിച്ചുകൊണ്ട് പുതിയ തലമുറയ്ക്ക് ഇത്തരം വ്യക്തികളെ പരിചയപ്പെടുത്തി കൊടുക്കേണ്ടത് തീർച്ചയായും നമ്മൾ ഈ പറഞ്ഞ തന്നെ നമുക്ക് എല്ലാവർക്കും അറിയുന്നതിലപ്പുറം നമ്മുടെ പുതിയ തലമുറക്ക് കൂടി ഇത്തരം അറിവുകൾ കൈമാറേണ്ടത് നമ്മുടെ ആ കാലഘട്ടത്തിൻ്റെ ആവശ്യമാണ് എന്നുള്ളതാണ് എനിക്കിവിടെ സൂചിപ്പിക്കാനുള്ളത്. ഏതായാലും ഒരു കാര്യം നേരിട്ട് കണ്ടിട്ടില്ലെങ്കിലും ഇത്തരം ഒരു വ്യക്തിയെ ഈ നാടിന് ലഭിച്ചതിലും അതേപോലെ അത് കുറച്ചൊക്കെ കൂടുതൽ നിങ്ങൾക്കൊക്കെ നേരിട്ട് അറിയാവുന്ന ഒരു ആൾക്കാരെയൊക്കെ ആയത് ഒക്കെ വലിയ ഭാഗ്യമായി കാണുകയാണ്. കൂടുതലൊന്നും തന്നെ സംസാരിക്കുന്നില്ല. എല്ലാവിധ നന്മകളും ഇത്തരത്തിലുള്ള പ്രവർത്തനങ്ങൾ ഇനിയും നമ്മുടെ നാട്ടിൽ നിന്ന് ഇത്തരം ആൾക്കാർ ഉയർന്നു വരട്ടെ എന്ന് മാത്രം ആശംസിച്ചുകൊണ്ട് എല്ലാവിധ നന്മകളും ലൈബ്രറിക്കും ಈ ಪರಿಪಾಡಿಯಲ್ಲಿ ಇದಕ್ಕೆ ಸಭಿಕರಿಂದ ಒಂದು ಸಂಸ್ಮರಣೆ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಿಕರು, ಮೊನ್ನೆ ಗಣರಾಜ್ ಹೇಳಿದರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ನನಗೆ ಕೃಷ್ಣ ಶರ್ಮ ಹೇಳಿದಾಗೆ ಅವರದ್ದು ನಾವು ಡಾಕ್ಟರ್ ಮಾವ ಅಂತ ಕರಿತಿದ್ವಿ. ಡಾಕ್ಟರ್ ಮಾವನಿಗೆ ಒಂದು ರೆಸ್ಪೆಕ್ಟ್ ಕೊಡುವ ಮೊಮೆಂಟ್ ಇದು ಅಂತೇಳಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಡಾಕ್ಟರ್ ಮಾವ ಅಂದರೆ ಅವರೊಂದು ಆದರ್ಶ ಸಮಾಜ ಸೇವಕ, ಪ್ರಾತಸ್ಮರಣೀಯರು. ದಿನ ಬೆಳಿಗ್ಗೆ ಅಲ್ಲದೆ ಅವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮೊದಲು ಈ ಊರು ಕುಗ್ರಾಮ ಆಗಿತ್ತು. ನಿಮ್ಮಲ್ಲಿ ಬಹುಶಃ ಒಂದಿಬ್ಬರಿಗೆ ಅವರನ್ನು ಹೆಚ್ಚು ಪರಿಚಯ ಇರಲಿಕ್ಕಿಲ್ಲ. ಬಾಕಿ ಎಲ್ಲವರು ಅವರನ್ನು ಹತ್ತಿರದಿಂದ ಬಲ್ಲವರು. ಇಲ್ಲಿ ಬರಲಿಕ್ಕೆ ಸಂಖ್ಯೆ ಇರಲಿಲ್ಲ. ನಾವು ದೋಣಿಯಲ್ಲಿ ದಾಟಿ ಕರ್ವಾಳ ತಟ್ಟೋದಕ್ಕೆ ಬಸ್ಸಿಗೆ ಹೋಗಬೇಕಿತ್ತು. ಡಾಮರಿಲ್ಲ, ಕರೆಂಟ್ ಇಲ್ಲ, ಕುಗ್ರಾಮವಾಗಿತ್ತು. ಇಲ್ಲಿ ಎಲ್ಲ ಸೌಲಭ್ಯವನ್ನು ಅವರು ಮಾಡಿದ್ರು. ಅವರಿಂದ ಇನ್ನೊಂದು ಕಲಿಬೇಕಾದ ವಿಷಯ ಅಂದರೆ ಸಣ್ಣ ಮಕ್ಕಳನ್ನು ಅವರು ಗೌರವಿಸಿದ್ರು. ನಾನೆಲ್ಲ ಚಿಕ್ಕವನಾಗಿದ್ದೆ, ಆಸ್ಪತ್ರೆ ವಾ ನಮ್ಮ ಹತ್ರ ಎಲ್ಲ ಅಭಿಪ್ರಾಯ ಕಲ್ತಿದ್ರು. ಅದು ಅವರಿಗೆ ಅಗತ್ಯ ಇರಲಿಲ್ಲ. ಆದರೆ ಅವರದ್ದು ಒಂದು ದೊಡ್ಡ ಗುಣ. ಹಾಗೆ ಹೆಚ್ಚು ಹೇಳಲಿಕ್ಕಿಲ್ಲ. ಅಂದರೆ ನಿಮಗೆ ನನ್ನಿಂದ ಹೆಚ್ಚು ಗೊತ್ತಿರ್ಬೋದು. ಆದರೂ ಅವರಿಗೆ ಅವರ ಆತ್ಮ ಅಲ್ಲಿಂದ ನೋಡ್ತಾ ಇರ್ಬೋದು ಇವತ್ತು ಏತಕ್ಕೆ ಹೇಗೆ ಬೆಳೆದಿದೆ ಅಂತ. ಇವತ್ತಿನ ದಿವಸದಲ್ಲಿ ಬೇರೆ ಗ್ರಾಮಗಳಿಗೆ ಹೋಲಿಕೆ ಮಾಡುವಾಗ ನಮ್ಮ ಗ್ರಾಮ ತುಂಬ ಮುಂದುವರಿದಿದೆ. ಅದಕ್ಕೆ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ಅಂತಲೇ ನಾನು ಭಾವಿಸಿ ಎಲ್ಲರಿಗೆ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರೇ, ಕಿರಿಯರೇ, ಇತ್ತೀಚೆಗೆ ವೇದಿಕೆಯಲ್ಲಿ ಕಿರಿಯರೇ ಅಂತ ಹೇಳುವಂಥ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ ಕಾಲ ಎಷ್ಟು ಉರುಳಿ ಹೋಯಿತು ಅಂತ ಹೇಳುವಂಥ ಒಂದು ಪ್ರತ್ಯಕ್ಷ ಸಾಕ್ಷಿ ಇದೆ. ಯಾಕಂದರೆ ಈ ವೇದಿಕೆಯಲ್ಲಿ ನನಗಿಂತ ಹಿರಿಯರು ಇರುವಂಥದ್ದು ಬಹುಶಃ ಶಾಮಣ್ಣ ಮಾತ್ರ ಇರಬೇಕು, ಬಾಕಿ ಇರೋರು ಕಿರಿಯರೇ ಇರಬೇಕು. ಅಂದರೆ ಕಾಲದ ಹೋಗ, ಕಾಲದ ಒಂದು ತಿರುಗಾಟ ಅದು ಆ ಲೆವೆಲಿಗೆ ಬಂದಿದೆ ಅಂತ ಹೇಳಬೇಕು. ಆದರೆ ಇವತ್ತು ನೆನಪಿರುವಂಥದ್ದು, ಇವತ್ತು ಪುಷ್ಪಾರ್ಚನೆ ಮಾಡಿದಂಥ ಒಂದು ಛಾಯಾಚಿತ್ರ, ಇದು ನಾನೇ ತೆಗೆದಂಥ ಛಾಯಾಚಿತ್ರ, ನನ್ನದೇ ಫೋಟೋ ಅದು. ಈ ಚಿತ್ರ ಕೆಲವೊಮ್ಮೆ ಏನಾಗ್ತದೆ ಅಂತ ತೆಗೆದು ನಮ್ಮ ಮನಸ್ಸಿಗೆ ಬರುವಂಥ ಚಿತ್ರ
ನಾವು ತೆಗೆದ ಚಿತ್ರ, ಮನಸ್ಸಲ್ಲಿರೋ ಚಿತ್ರ ತುಂಬ ಕಾಡ್ತದೆ ನಮಗೆ. ಉದಾಹರಣೆಗೆ ಡಾಕ್ಟ್ರ ಈ ಒಂದು ಫೋಟೋ ತೆಗೆದದ್ದು ಎಲ್ಲಿ ಅಂತಲೂ ನನಗೆ ಗೊತ್ತಿದ್ದು, ಯಾವ ಸಂದರ್ಭ ಅಂತಲೂ ನನಗೆ ಗೊತ್ತು. ನಾನು ಇತ್ತೀಚೆಗೆ ಈಗ ಸುಳ್ಯಪದ ಕಡೆಯಿಂದ ನಾನು ಬರ್ತಾ ಇರಬೇಕಿದ್ರೆ, ಈಗ ನಮ್ಮ ಅದನ್ನು ಸಿಂಗಾಪುರ್ ರೋಡ್ ಅಂತ ಹೇಳ್ತಾರೆ. ಈಗ ನಮ್ಮ ನಾಲ್ಕನೇ ಸಿಂಗಾಪುರ್ ರೋಡ್, ಇದು ಸಿಂಗಾಪುರ್ ರೋಡ್ ಅಂತ ಈಗ ಜನ ಕರೆಯುವಂಥ ಮಟ್ಟಿಗೆ ರೋಡ್ ಅಭಿವೃದ್ಧಿ ಆಗಿದೆ. ಆದರೆ ಅಲ್ಲಿ ಬರ್ತಾ ಇರುವಾಗ ನಮಗೆ ಕಾಡುವಂಥ ಒಂದು, ನನಗೆ ಯಾವಾಗ ಕಾಡುವಂಥ ಒಂದು ಚಿತ್ರ ನನ್ನ ಒಳಗಿರೋದು, ನಾನೇ ತೆಗೆದ ಡಾಕ್ಟ್ರ ಅದೇ ಚಿತ್ರ. ನಾನು ಕೇಳಿದ್ದೇನೆ ತುಂಬ ಬಾರಿ, ಅವರು ಡಾಕ್ಟ್ರಾಗಿ ಡೆಲಿವರಿ ಮಾಡಲಿಕ್ಕೆ ಹೆರಿಗೆ ಕೇಸಿಗೆ ಅವರು ಸುಳ್ಯಪದವರೆಗೆಲ್ಲ ಹೋಗ್ತಾ ಇದ್ರು ಅಂತ ಹೇಳಿ. ಇಲ್ಲಿಂದ ಸುಳ್ಯಪದವಿಗೆ ಹೋಗುವಂಥ ಒಂದು ದೃಶ್ಯ ನೀವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಆ ಸಂದರ್ಭದಲ್ಲಿ ಶಾಂಭಟ್ ಹೇಳಿದಾಗೆ ನಡ್ಕೊಂಡು ಹೋಗೋದೇ ಕಷ್ಟ. ನಾವು ಅದೇ ಸುಳ್ಯಪದವಿ, ನಾನು ಸುಬ್ರಹ್ಮಣ್ಯಣ್ಣ ಎದ್ದಿ ಬೈಕಿನಲ್ಲಿ ಇಡುಗುಂಜಿ ಮೇಳದ ಆಟಕ್ಕೆ ಹೋಗಿದ್ವಿ. 2-3 ಒಂದು 9 ದಿವಸದಲ್ಲಿ 4 ಆಟಕ್ಕೆ ಹೋಗಿದ್ದೆವು. ಒಂದು ಸುಳ್ಯಪದವಿನಲ್ಲಿ ಹೋಗಿ ಬರಬೇಕಿದ್ರೆ ಬೈಕಿನ ಸ್ಪ್ರಿಂಗೆಲ್ಲ ಕಟ್ಟಾಗಿ, ಅಂದರೆ ಆ ಸುಳ್ಯಪದ ಆ ಚಡವಿನ ಒಂದು ಅವಸ್ಥೆ ಇದೆಲ್ಲ ಕಾಡ್ತಾ ಇದೆ. ಯಾಕೆಂತೇಳಿ ನಾವು ಎಲ್ಲಿಂದ ಈಗ ಸಿಂಗಾಪುರ್ ರೋಡ್ ಅಂತ ಎಲ್ಲರೂ ಭಾಳ ಖುಷಿಯಲ್ಲಿ ಹೋಗ್ತಾರೆ. ನಮ್ಮ ಊರಿನವರು ಅಲ್ಲ, ಈ ತರ್ಕದವರು ಮಾತ್ರ ಅಲ್ಲ. ಈ ರಸ್ತೆಯಲ್ಲಿ ಇಡೀ ಬದಿಯಕ್ಕೆ ಆ ಭಾಗದ ಜನರು ಈ ಭಾಗದ ಜನರು ಓಡಾಡ್ತಾ ಇರುವಂಥ ಜಾಗ ಏತರ್ಕ ಆಗಿದೆ. ಇದನ್ನು ನನಗೆ ಆ ಒಂದು ಕಾಲಘಟ್ಟದಲ್ಲಿ ನೆನಪಿಸಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟ್ರು ಅದು ಸದಾ ಕಾಡುವ ಒಂದು ನೆನಪು. ಈಗಾಗಲೇ ವರ್ಷ 27 ವರ್ಷದ ನಂತರ ಮತ್ತೆ ಜನ ನಾವು ಅವರನ್ನು ಸ್ಮರಿಸಲಿಕ್ಕೆ ಭಾಳ ವಿಶಿಷ್ಟವಾದ. ಯಾಕಂದರೆ ಇಷ್ಟು ಕಾಲ ಉರುಳಿದ್ರು ಅವರನ್ನು ಮತ್ತೆ ಮತ್ತೆ ನೆನಪಿಸುವಂತಹ ಇಷ್ಟು ಜನರಾದ ಇದ್ದರು. ನಾವೀಗ ಮಾತಾಡಿದೆವು, ಜಿ ಕೆ ಭಟ್ರಿಗೆ 70 ವರ್ಷ, ನರಸಿಂಹ ಭಟ್ರಿಗೆ 71 ವರ್ಷ, ಸಾಮ್ ಭಟ್ರಿಗೆ 72 ವರ್ಷ, ನಿಮಗೆ ಅವರಿಗೆ ನಮ್ಮ ಹಾಜರಿಗೆ 73 ವರ್ಷ, ಮೋಹನ್ ಕುಮಾರ್ ಮತ್ತು ನನಗೆ ಬಹುಶಃ 66 ರೇಂಜಿನಲ್ಲಿ. ನನಗಿಂತ 6 ತಿಂಗಳ ದೊಡ್ಡ ಇವರಿದ್ದಾರೆ, ಇಲ್ಲಿ ನಾನು ಭಟ್ರಿದ್ದಾರೆ. ಈ ಎಲ್ಲ ವರ್ಷಗಳ ವ್ಯಕ್ತಿಗಳ ಬದುಕಿನ ಸಂಗಾತಿಯಾಗಿದ್ದವರು, ಆ ಬದುಕಿನ ಎದುರಿದ್ದವರು, ಮುಂದಾಳವಾಗಿದ್ದರು, ಪ್ರೇರಣೆ ಕೊಟ್ಟವರು ನಮಗೆ ಸದಾ ನಮ್ಮನ್ನು ಕಾಡುವಂಥ ಕೇಶವರು. ನಮಗೆ ಬಹುಶಃ ಅವರು ತೀರಿ ಹೋಗೋ ಸಂದರ್ಭ ನನಗೊಂದು 40 ವರ್ಷ, 38, 40 ವರ್ಷದ ಹರೆಯದವರು ನಾವೆಲ್ಲ. ಡಾಕ್ಟ್ರ್ ಒಟ್ಟಿಗೆ ಆ ಒಂದು ಒಡನಾಟ, ನಾವು ಎಷ್ಟೋ ಎಳೆಯರು, ನಮ್ಮ ಹುಡುಗಾಟಿಕೆಗಳು, ನಮ್ಮ ಆ ಕಾಲ ಯವನದ ಉತ್ಸಾಹಗಳ ಎದುರಿನಲ್ಲಿ ನನಗೆ ಒಂದೇ ಒಂದು ಬಾರಿ ಅವರು ಸಿಟ್ಟು ಮಾಡಿದ ನನಗೆ ನೆನಪಿಲ್ಲ. ಮತ್ತು ಸಿಂಗಲ್ ಟೈಮ್ ಒಂದು ಕ್ಷಣ ಅವರು ನಮ್ಮ ಹತ್ರ ಒಂದು ಅಸಹನೆ ತೋರಿಸಿದ್ದು, ಒಂದು ಬೇಸರ ತೋರಿಸಿದ್ದು, ಅಥವಾ ಏನೋ ಒಂದು ನನಗೀಗ ನೆನಪುಗಳೇ ನನ್ನ ಅವನು ನೆನಪೇ ಇಲ್ಲ. ಅಂದರೆ ಅವರ ವ್ಯಕ್ತಿತ್ವದ ಸಮಗ್ರತೆ, ಅವರು ಸಾಮಾಜಿಕ ಕೊಡುಗೆಗಳ ಬಗ್ಗೆ ನೀವೆಲ್ಲ ಹೇಳಿದ್ದೀರಿ. ಆದರೆ ವ್ಯಕ್ತಿಗತವಾದಂತಹ ಅವರೊಂದು, ನಾವೊಮ್ಮೆ ವನಜೀವನ ಬಗ್ಗೆ ಒಂದು ಸ್ಕಿಟ್ ಆಗ ಕೃಷಿ ವಿಚಾರ ವಿನಿಮಯ ಕೇಂದ್ರ ಅಂತ ಹೇಳಿದ್ರೆ ಈಗಿನ ಈ ವಾಟ್ಸಪ್ ಯೂನಿವರ್ಸಿಟಿಯಿಂದಲೇ ಎಷ್ಟೋ ಹೆಚ್ಚು ಕೆಲಸ ಮಾಡಿದೆ. ಈ ನಾಡನ್ನು ಕೃಷಿಯ ಪಂಡಿತರ ಜೊತೆಗೆ ಕೃಷಿ ಪ್ರಗತಿ ಬಗ್ಗೆ ಸಂಪರ್ಕ ಮಾಡಿದಂಥ ಆ ಒಂದು ವೇದಿಕೆಯಾಗಿ ಕೃಷಿ ಫೌಂಡೇಶನ್ನ ನಿರ್ದೇಶಕರಾಗಿ ಡಾಕ್ಟ್ರು ಇದ್ದರು. ಮಾಡಿದ ಕೆಲಸ ಅದ್ಭುತ. ಎಲ್ಲ ನೂತನ ಕೃಷಿ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಈ ಊರಿನ ಈಗೆಲ್ಲ ಈಗ ಹಿಂದೆ ಡಾಕ್ಟ್ರ್ ಇದ್ದಾರೆ. ನಾವೊಂದು ನಾಟಕ ಮಾಡಿದೆ 20 ಮಿನಿಟ್, ವನಜೀವನ ಅಂತ ಹೇಳಿ. ಅದರಲ್ಲಿ ಮೇಯ್ನ್ ಹೀರೋ ಒಬ್ಬರು ಡಾಕ್ಟ್ರು, ಮತ್ತು ನಮ್ಮ ಚಿಕ್ಕಪ್ಪ ವೆಂಕಟರಾಮ ಭಟ್ರು, ನಮ್ಮ ಚಿಕ್ಕ ತಂದೆಯವರು, ಮತ್ತು ಕೆ ಗುಣ್ಣಯ್ಯರು, ಇವರೆಲ್ಲ ಆ್ಯಕ್ಟರ್ಸು. ನಾನು ಯಾಕೆ ಇದು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಶಾಮಣ್ಣ ಹೇಳಿದ ಹಾಗೆ ಎಳೆಯರನ್ನು ಅವರು ಇಟ್ಟುಕೊಂಡಂಥ ಆ ಒಂದು ಸ್ಪಂದನ ಅವರಿಗೆ ನಮ್ಮೊಟ್ಟಿಗೆ. ಈಗ ನಾವು ನಿಜವಾಗಿ ಭಾಳ ಅವರ ಇದೊಂದಲ್ಲಿ ಭಾಳ ಸಿಕ್ಕೋದು. ನಾಟಕ ಒಂದು ಹೆಂಗೊಂದು ವಾರ್ಷಿಕೋತ್ಸವ ದಿನ ಒಂದು ನಾಟಕ ಮಾಡಿದೆ, ಒಂದು ಮಾಡು ಅಂದರೆ ಈ ಎಲ್ಲ ವಯೋಮಾನದವರನ್ನು ಒಂದು ಟಚ್ ಮಾಡುವಂಥ ಒಂದು ವ್ಯಕ್ತಿತ್ವ ಅದ್ಭುತ. ಅವರು ಎಷ್ಟೋ ಬಾರಿ ಅವರ ಆಸ್ಪತ್ರೆ ಇದನ್ನೆಲ್ಲ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಬಂದು ಎಲ್ಲ ಮನುಷ್ಯರು, ಹಸಿದವರು, ರೋಗಿಗಳು, ಕಣ್ಣೀರು ಬರೋರು, ಸಂತೋಷದವರು ಎಲ್ಲವನ್ನು ಹೇಳುವಂಥ ಒಂದು ದೊಡ್ಡ ಕೇಂದ್ರವೇ ಆಸ್ಪತ್ರೆ ಆಗಿತ್ತು. ಇವತ್ತು ಆ ವ್ಯಕ್ತಿತ್ವ ಯಾಕೆ ಕಾಡ್ತದೆ ಅಂತಂದರೆ ಅವರು ಹೋದ ಮೇಲಿನ ಏತರ್ಕದ ದೃಶ್ಯ, ಎಲ್ಲಿ ಏತರ್ಕದ ಒಂದು ಬೆಳವಣಿಗೆ ಎಲ್ಲಿ ಬಂದು ನಿಂತಿದೆ.
ಆ ವ್ಯಕ್ತಿಯ ಒಂದು ಸೇವೆಯನ್ನು ನಮಗೆ ನೋಡಬೇಕಿದ್ರೆ ಅದು ಅವರು ಇಲ್ಲದಿರುವಾಗಲೂ ಗೊತ್ತಾಗ್ತದೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ ಏತರ್ಕ ಯಾವ ಹಂತದಲ್ಲಿ ಹೀಗೆ ಇದೆ, ಏನಾಗಿದೆ ಏತರ್ಕಕ್ಕೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಸೊ ಡಾಕ್ಟರ್ ವ್ಯಕ್ತಿತ್ವ ಅಂತ ಹೇಳಿದ್ರೆ ಹಾಗೆ ಡಾಕ್ಟರ್ ಜೊತೆಗೆ ಇದ್ದವರು ನಾನು ಈಗ ನಮ್ಮ ದೊಡ್ಡಪ್ಪ ವೈಮಾನಿ ಭಟ್, ಡಾಕ್ಟರ್ ಜೊತೆಗೆ ಒಂದು ಒಳ್ಳೆಯ ತಂಡ ಇತ್ತು, ಡಾಕ್ಟ್ರನ್ನ ಪ್ರೇರೇಪಣೆಗೆ, ಡಾಕ್ಟರ್ ಸಹಾಯಕ್ಕೆ, ಅವ್ರು ಯಾವಾಗಲೂ ಮುಂಚೂಣಿಯಲ್ಲಿ ಇದ್ದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ನಾಯಕತ್ವ ಕೂಡ ಒಂದು ಒಳ್ಳೆಯ ಸತ್ಸಂಗ ಏತರ್ಕದಲ್ಲಿತ್ತು. ಅಂಥ ಒಂದು ಪರಂಪರೆ ಏತರ್ಕದಲ್ಲಿ ಅವರು ಸೃಷ್ಟಿ ಮಾಡಿದ ಕಾರಣ ನಾವು ಮತ್ತೆ ಮತ್ತೆ ಬರ್ತೇವೆ ಅವರ ಬಗ್ಗೆ ಮಾತಾಡಲಿಕ್ಕೋ ಕೇಳಲಿಕ್ಕೋ, ಎಷ್ಟು ಕೇಳಿದ್ರು ನಮಗೆ ಅದು ಬೇಕು ಅನ್ನಿಸುವಂಥ ವ್ಯಕ್ತಿತ್ವ ಇದನ್ನು ಈ ಊರಿನವರು ಮರೆಯುತ್ತಿಲ್ಲ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಚಾರ. ಡಾಕ್ಟ್ರು ಈಗ ಕೃಷಿ ಫೌಂಡೇಶನ್ ಅದರ ನಂತರ ನನ್ನೊಂದು ಜೊತೆ ಕಾರ್ಯದರ್ಶಿ ನಾನೇ ಆಗಿದ್ದೆ. ಡಾಕ್ಟ್ರು ಯಾವ ಕ್ಷೇತ್ರದಲ್ಲಿ ಹೋದ್ರು, ಈಗ ಮಣಿಪಾಲದಲ್ಲಿ ಕೆ ಪೈ ಅವರೊಟ್ಟಿಗೆ KM ಉಡುಪರು ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಕೆ ಪೈ ಅವರು ಎಲ್ಲರೂ ಡಾಕ್ಟರಿಂದ ಒಂದು ಸಮೂಹಕ್ಕೆ ಒಳಗಾದವರು. ಯಾಕೆಂದರೆ ಶುದ್ಧ ವ್ಯಕ್ತಿತ್ವ ಇತ್ತು, ಪ್ರೀತಿ ಇತ್ತು. ಎಷ್ಟೋ ಸಾಹಿತ್ಯ ಅವರು ರಾಜಕೀಯ ಮಾತ್ರ ಅಲ್ಲ, ಸಾಹಿತ್ಯಿಕವಾಗಿ ಕನ್ನಡದ ಬಗ್ಗೆ, ಈ ನಾಡಿನ ಬಗ್ಗೆ ಆಗ ಹೋರಾಟದಲ್ಲಿ ಅವರಿದ್ದು. ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನೆಲ ಭಾಷೆ ಉಳಿಬೇಕು. ಅವರ ಮಿಸ್ಸಸ್ಸನ್ನು ಸಾವಿತ್ರಿ ಅತ್ತೆಯವ್ರನ್ನು ಅವರೇ ಸ್ವತಃ ಸಾಹಿತ್ಯ ಅಲ್ಲದಿದ್ದು ದೊಡ್ಡ ಸಾಹಿತ್ಯದ ಅಭಿಮಾನಿ ಸಹೃದಯಿ ಅವರ ಈಗ ಶ್ರೀಮತಿ ಸಾವಿತ್ರಿ ಅತ್ತೆಯವ್ರನ್ನು ಸಹಿತ ಅವರೆಲ್ಲರನ್ನೊಂದು ಪ್ರೋತ್ಸಾಹಿಸ್ತಾ ಇದ್ದರು. ಅನೇಕ ಕಡೆಗೆ ನಾವು ಟೂರ್ ಹೋದವರು ಗೊತ್ತಿರ್ಬೋದು, ಕೃಷಿಗೆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ದೊಡ್ಡವರೊಟ್ಟಿಗೆ ಇದು ವ್ಯಕ್ತಿತ್ವ, ಇದು ನಾಡಿನ ಒಂದು ಸಮಗ್ರ ವ್ಯಕ್ತಿತ್ವಕ್ಕೆ ಉದಾಹರಣೆ ಕೇಶವ ಭಟ್ ಅಂತ ಹೇಳಿಕೊಂಡು ನಿಮಗೆಲ್ಲ ವಂದನೆಗಳು ಎಲ್ಲರಿಗೂ. ಹಿರಿಯ ಚೇತನ ಅವರು ಕಟ್ಟಿ ಬೆಳೆಸಿದಂಥ ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಸೇವೆ ಮಾಡುವಂತಹ ಒಂದು ಅವಕಾಶ ಆ ದೈವ ನನಗೆ ಒದಗಿಸಿಕೊಟ್ಟಿದೆ. ಸಾಧ್ಯ ಆದಷ್ಟು ಸಮಯ ಅದನ್ನು ಮುಂದುವರಿಸಿಕೊಂಡು ಹೋಗುವ ಅಂತೇಳಿ ದಿನಕ್ಕೊಂದು 2 ಗಂಟೆ ಆದರೂ ಕಟ್ಟಡ ಶಿಥಿಲ ಆಗ್ತಾ ಉಂಟು, ಆದರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ತಾ ಇದ್ದೇನೆ. ನಮಗೂ ಕೂಡ ಈ ಚಂದ್ರಣ್ಣ ಹೇಳಿದಾಗೆ ಪ್ರಾಯ ಹೋಗ್ತಾ ಉಂಟು, ನಮಗೆ ಕೂಡ ಯಾರಿಗೂ ನಿಲ್ಲುವಂಥದ್ದಲ್ಲ ಅದು. ಆದರೆ ಇದ್ದಷ್ಟು ದಿನ ಮನುಷ್ಯರಿಗೆ ಏನಾದರೂ ಅವರು ಹೇಳಿದಾಗೆ ಯಾವಾಗಲೂ ಹೇಳುದು, ಇನ್ನೊಬ್ಬನಿಗೆ ಉಪಕಾರ ಮಾಡಲಿಕ್ಕೆ ಆಗಿರೋ ದ್ರೋಹ ಮಾತ್ರ ಮಾಡಬಾರ್ದು. ನೀಡುತ್ತ ಪುಷ್ಟಿಯನ್ನು ಅವರು ಹಾಕಿದ ನಡೆಗೆ, ನೀಡುತ್ತ ಪುಷ್ಟಿಯನ್ನು ಅವರು ಹಾಕಿದ ನಡೆಗೆ, ಮಾಡೋಣ ಸಂಸ್ಮರಣೆ, ಮಾಡೋಣ ಸಂಸ್ಮರಣೆ ನರಸಿಂಹನೇ. ಮಾತಾಡಿದ್ರು ತಪ್ಪು. ಯಾಕೆಂದರೆ ಅವರ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ಇಲ್ಲಿ ಬಂದಂಥ ಎಲ್ಲ ಒಂದು ಭಗಿನಿಯರಿಗೆ ಅವರ ಸೇವೆ ಖಂಡಿತವಾಗಿ ಲಭ್ಯ. ನಿನ್ನ ಕಾಲಿಗೆ ಒಂದು ದೊಡ್ಡ ಸಿಡಿ ಅವರ ನೆನಪು ಮಾಡಿಕೊಟ್ರು ನನಗೆ ನನಗೆ ಅಂಥ ಒಂದು ಗಾಯವನ್ನು ಕೇವಲ ಅರ್ಧ ಗಂಟೆಯಲ್ಲಿ ಅವರು ಬಹಳ ಸಮಾಧಾನದಲ್ಲಿ ಈಗಲೂ ನನ್ನ ಗಾಯ ಒಂದು ನಮಗೆ ಒಂದು ಗ್ರೂಪನ್ನು ಕೊಡ್ತಾ ಇದ್ರು. ಅಂಥ ವ್ಯಕ್ತಿತ್ವವನ್ನು ನಾವು ಪ್ರತಿ ವರ್ಷ ಪ್ರತಿ ಗಳಿಗೆಯಲ್ಲೂ ನೆನಪು ಮಾಡಬೇಕಂತ ಅಟ್ಲೀಸ್ಟ್ ನವಂಬರ್ ಅವರ ಬಗ್ಗೆ ಅವರ ಆತ್ಮಕ್ಕೆ ಚಿರಶಾಂತಿ ಎಲ್ಲರೂ ತಮ್ಮ ತಮ್ಮ ಅನುಭವವನ್ನು ಬಹಳ ವಿಸ್ತಾರವಾಗಿ ಹೇಳಿದರು. ಇದು ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು. ಏತರಕ ಅಂತ ಹೇಳುವಾಗ ನಾವೆಲ್ಲರೂ ಅವರ ಮಕ್ಕಳ ಹಾಗೆ, ಏತರಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅವರ ಸಂಸಾರದವರು. ಅಂತಹ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ಅವರ ನೆನಪನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಅವರು ಹೇಳಿದ್ದಾರೆ ನೀವಿಲ್ಲಿ ಬೇಕು ಅಂತ. ಒಂದು ಹಂತದಲ್ಲಿ ನಾನು ಕೂಡ ಈ ದಾರಿಗೆ ಬೀಳಲಿಕ್ಕೆ ಅವರೇ ಕಾರಣ. ಒಂದು ಹಂತದಲ್ಲಿ ನಮ್ಮ ಫ್ಯಾಮಿಲಿಯವರು ನನ್ನನ್ನು ಬೇರೆ ಕಡೆಗೆ ಒಂದು ಜಾಗ ಮಾಡಿ ಕಳಿಸೋ ಯೋಚನೆ ಇತ್ತು. ಒಂದು ದಿವಸ ಸಂಜೆ ಅವರು ಕರೆದ್ರು ನನ್ನ 6 ಗಂಟೆ ಆಗ, ನೀನು ಹೋಗಬಾರ್ದು, ನೀನು ಇಲ್ಲಿ ಬೇಕು ಅಂತ ಒಂದು ಮಾತು ಹೇಳಿದ್ರು. ಅದು ಯಾಕೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಆದ್ದರಿಂದ ಅವರು ಪ್ರತಿಯೊಬ್ಬರಲ್ಲಿ ಕೂಡ ಆ ಪ್ರೀತಿಯನ್ನು ಈ ಊರಿನಲ್ಲಿ ಇರಬೇಕು, ಇವನು ಕೂಡ ಎಲ್ಲರ ಹಾಗೆ ಮನುಷ್ಯ ಆಗಬೇಕು ಅಂತ ಭಾವನೆ ಅವರ ಮನಸ್ಸಲ್ಲಿತ್ತು. ಆದ್ದರಿಂದ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಇಲ್ಲಿವರೆಗೆ ನಡೆದಿದ್ದೇವೆ, ಇನ್ನು ಮುಂದೆಯೂ ನಡೀತೇವೆ ಮಾತ್ರ ಹೇಳಿಕೊಂಡು, ಮುಂದೆಯೂ ಕೂಡ ಅವರ ಸ್ಮರಣೆಯನ್ನು ನಾವು ನಿತ್ಯ ಜೀವನದಲ್ಲಿ ಮಾಡುತ್ತೇವೆ ಅಂತ ಹೇಳಿಕೊಂಡು ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇವೆ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಾಸದರೇ, ಡಾಕ್ಟರ್ ಕುರಿತು ಒಂದೆರಡು ಮಾತು ಹೇಳಿ ಮತ್ತೆ ನನ್ನ ಕರ್ತವ್ಯಕ್ಕೆ ನಾನು ಮುಂದುವರಿತೇನೆ. ಡಾಕ್ಟರ್ ಕುರಿತಾಗಿ ಎಲ್ಲರೂ
ಅವರವರ ಅನಿಸಿಕೆಗಳನ್ನು ಹೇಳಿದರು. ಅವರು ಪ್ರಾತಸ್ಮರಣೀಯರು ಕೂಡ. ನಾನು ಒಂದು 2 ವರ್ಷ ಅವರ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿದೆ. ಆ ಒಂದು ಇದು ನನಗೆ ಎಲ್ಲರಿಂದ ಹೆಚ್ಚಿದೆ. ಯಾಕೆ ಹೇಳಿದರೆ ಅವರನ್ನು ನಾನು ಹತ್ತಿರದಿಂದ ಕಂಡಂಥ. ಅವರ ಆಸ್ಪತ್ರೆಯಲ್ಲಿ ನಮಗೆ ಬುತ್ತಿ ತರ್ತಾ ಇದ್ರು ಮನೆಯಲ್ಲಿ ತಂದು. ನನ್ನ ಅಕ್ಕಂದಿರು ಕಟ್ಟದ ಮೂಲೆ 2, ಒಬ್ಬರು ಅಣ್ಣ ಮತ್ತು ಅಕ್ಕ, ಇಷ್ಟು ಜನ ನಾವು ಒಟ್ಟಿಗೆ ಊಟ ಮಾಡ್ತಾ ಇದ್ದದ್ದು. ಅವರೆಲ್ಲ ನನ್ನಿಂದ ಹಿರಿಯದವರೆಲ್ಲ ಹೋದ ನಂತರ ಒಬ್ಬರಿಗೋಸ್ಕರ ಊಟ ತರ್ತಾ ಇದ್ರು. ಆವಾಗ ಡಾಕ್ಟರ್ ನನಗೆ ಹೇಳಿದರು, ನಿನಗೆ ನಾಳೆಯಿಂದ ಊಟ ತರೋದು ಬೇಡ, ನೀವು ನನ್ನ ಮನೆಗೆ ಬಾ ಅಂತೇಳಿ ನನ್ನನ್ನು ಮನೆಗೆ ಬರಲಿಕ್ಕೆ ಹೇಳಿದ್ರು. ಆವಾಗ ಅಲ್ಲಿ ಎಲ್ಲ ಮಕ್ಕಳಿದ್ರು, ತುಂಬ ಮಕ್ಕಳಿದ್ರು. ಆದರೆ ಅಲ್ಲಿ ಒಂದು ನನಗೆ ಇವತ್ತು ಬಹುಶಃ ನನಗೆ ಆದರೆ ನಾನು ಇವತ್ತು ಬೇಡ ಅಂತ ಹೇಳ್ತಿದ್ದೆ. ಡಾಕ್ಟ್ರ್ ಹತ್ರ ಕೂತ್ಕೊಳ್ಳಿಸಿ ನನಗೆ ಮಾತ್ರ ಮೊಸರು ಕೊಡ್ತಾಯಿದ್ರು. ನನಗೆ ಅಲ್ಲಿ ಬೇರೆವೆಲ್ಲ ಮಕ್ಕಳಿದ್ರು. ಆದರೆ ನಾನೊಬ್ಬ ಅತಿಥಿ ಅಂತೇಳಿ ನಾನು ನಿಜವಾಗಿ ಕೂಡ ಅವರು ಮನೆಯ ಮಕ್ಕಳಿಗೂ ಕೂಡ ಕೊಡದೆ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅತಿಥಿಗಳನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು ಅಂತ ಹೇಳಿ, ನಾನು ಅಷ್ಟು ಚಿಕ್ಕವನಾಗಿದ್ದರೂ ಕೂಡ ಅವರ ಆ ಉನ್ನತಿ ಅಷ್ಟು ಇತ್ತು ಅಂತ ಹೇಳಿ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಮತ್ತು ನಾವು ಯಾವುದೇ ವ್ಯಕ್ತಿ, ನಾನೀಗ ಮೊನ್ನೆ ಒಂದು ಸಮಾರಂಭದಲ್ಲಿ ಮಾತಾಡಿದ್ದೇನೆ, ಯಾವುದೇ ವ್ಯಕ್ತಿ ಈಗ ಇಷ್ಟು ಮೇರು ವ್ಯಕ್ತಿ ಆಗಬೇಕಾದ್ರೆ ಅವನ ಹಿಂದೆ ಇರುವಂತಹ ಕೆಲವು ವ್ಯಕ್ತಿತ್ವಗಳು ಅವರನ್ನು ಹಿಂದಿನಿಂದ ಬ್ಯಾಕ್ ಬೋನ್ ಆಗಿ ನಿಂತರೆ ಮಾತ್ರ ಆ ವ್ಯಕ್ತಿಗೆ ಅಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗುವಂಥದ್ದು. ಇವರ ಶ್ರೀಮತಿಯವ್ರನ್ನ ನಾವು ನೆನೆಸಬೇಕು, ಇವತ್ತು ಖಂಡಿತವಾಗಿ ನೆನೆಸಬೇಕು. ಯಾಕೆ ಹೇಳಿದರೆ ಇವರ ಎಲ್ಲ ವಿಷಯಗಳಲ್ಲಿ ಅವರು ಒಂದು ಬೆನ್ನೆಲುಬಾಗಿ ನಿಂತ ಕಾರಣ ಡಾಕ್ಟ್ರಿಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕಾಯಿತು. ಒಂದು ಅವರ ಶ್ರೀಮತಿಯವರು ಮತ್ತು ಅವರ ಮನೆಯವರು, ಅವರೆಲ್ಲ ಅವರ ಕುಟುಂಬದವರು ಮಾಡಿದಂತಹ ಈ ತ್ಯಾಗ, ಅದರಿಂದಾಗಿ ನಮಗೆ, ಇಲ್ಲದಿದ್ದರೆ ಎಷ್ಟೋ ಮನೆಗಳಲ್ಲಿ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾನೆ ಅಂತ ಹೇಳಿದರೆ ಆ ಕೂಡಲೇ ಅವರನ್ನು ಹಿಂದೆ ಎಳೆಯುವಂತಹ ಪ್ರಕ್ರಿಯೆ ಶುರುವಾಗ್ತದೆ. ಆದರೆ ಹಾಗೆಲ್ಲ ಮಾಡದೆ ಈ ವ್ಯಕ್ತಿಯನ್ನು ಇಷ್ಟೆಲ್ಲ ನಮ್ಮ ಈ ಏತಡ್ಕದ ಪರಿಸರವನ್ನು ಇದನ್ನೆಲ್ಲ ಇಷ್ಟೆಲ್ಲ ಎಲ್ಲರೂ ಹೇಳಿದ್ದಾರೆ, ಇಷ್ಟೆಲ್ಲ ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನು ಇಷ್ಟು ಮುಂದಕ್ಕೆ ಆ ವ್ಯಕ್ತಿಗೆ ಕೆಲಸ ಮಾಡುವಂತಹ ಅವಕಾಶ ಕೊಟ್ಟಂತಹ ಮನೆಯವರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಇನ್ನು ನನ್ನ ಕರ್ತವ್ಯದತ್ತ ನಾನು ಹೋಗ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮವರೇ ಆದಂತಹ ಶ್ರೀ ವೈಕೆ ಗಣಪತಿ ಭಟ್ ಏತಡ್ಕ, ನಮ್ಮವರು ಪ್ರೆಸಿಡೆಂಟ್ ಕುಮಡಾಜಿ ಗ್ರಾಮ ಸೇವಾ ಸಂಘ, ಇವರಿಗೆ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ ಇದಕ್ಕೋಸ್ಕರ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಅಶ್ರಫ್ ಬೆಳಿಂಜೆ, ಕನ್ವೀನರ್ ಗ್ರಂಥಶಾಲಾ ಪಂಚಾಯತ್ ಸಮಿತಿ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.